ಎಲ್ರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇವತ್ತು ವೆರಿ ಸ್ಪೆಷಲ್ ಡೇ. ಯಾಕಂದ್ರೆ ಇವತ್ತು ಕ್ರಿಸ್ಮಸ್ ಹಬ್ಬ. ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೆ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಎಸ್, ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್. ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಈ ದಿನ ಸ್ಪೆಷಲ್ ದಿನ. ಡೆಫಿನೆಟ್ಲಿ ಕ್ರಿಸ್ಮಸ್ ಅಂದ್ರೆ ನಮ್ಮ ಕಿಚನ್ ಗೆ ಸ್ಪೆಷಲ್ ಗೆಸ್ಟ್ ಬೇಡವಾ? ಅವ್ರನ್ನ ಈಗ ವೆಲ್ಕಮ್ ಮಾಡುವಂತಹ ಸಮಯ. ಇವತ್ತು ಸೂರಿ ಅರೆ ವೈದೇಹಿ ಮೇಡಮ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ಚೈತ್ರ, ಸೂರಿ ಬಂದಿದಾರಾ? ಸೂರಿ ಎಲ್ಲೋ ಇದ್ದಾರೆ. ಸೂರಿ ಅವ್ರು ಇಲ್ಲಿಲ್ಲ ಅನ್ಸುತ್ತೆ, ಯಾಕಂದ್ರೆ ಇದು ಕಪಲ್ಸ್ ಕಿಚನ್ ಮೇಡಮ್. ಇಲ್ಲ ನಂಗೆ ಹೊರಗಡೆ ಹೇಳಿದ್ರು ಸೂರಿ ಒಳಗಿದ್ದಾರೆ ಅಂತ. ಎಲ್ಲಿದ್ದಾರೆ ನನ್ ಸೂರಿ? ಮೇಡಮ್, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡ್ ಬಂದಿದ್ದೀರಾ. ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ನೀವೊಂದ್ ಕೆಲಸ ಮಾಡಿ, ನೀವ್ ಅಲ್ಲಿರಿ, ನಾನ್ ನಿಮ್ ಜೊತೆಗೆ ಫೋಟೋ ತಗೊಳ್ಳೋಣ, ರೀಲ್ಸ್ ಮಾಡ್ತೀನಿ, ಸೆಲ್ಫಿ ತಗೊಳ್ಳೋಣ. ಬಟ್ ಇವಾಗ ಶೋ ಸ್ಟಾರ್ಟ್ ಮಾಡ್ಬೇಕು ಪ್ಲೀಸ್ ಮೇಡಮ್. ಗೊತ್ತು, ಡೆಫಿನೆಟ್ಲಿ ಸೂರಿ ಇಲ್ಲೇ ಇದ್ದಾರೆ, ನನಗೆ ಗೊತ್ತು. ಅದು ಅಲ್ಲದೆ ನನ್ ಸೂರಿಗೆ ಅಡ್ಗೆ ಅಂದ್ರೆ ಬಹಳ ಇಷ್ಟ. ಅಡ್ಗೆ ಮಾಡೋದಂದ್ರೆ ಇಷ್ಟ, ತಿನ್ಸೋದು ಅಂದ್ರೆ ಇಷ್ಟ. 100% ಹೇಳ್ತೀನಿ, ನನ್ ಸೂರಿ ಇಲ್ಲೇ ಇದ್ದಾರೆ. ಸೂರಿ ಮೇಡಮ್, ನಿಮ್ಮ ಯಜಮಾನ್ರನ್ನ ನಿಮ್ ಮಕ್ಳು ಎಲ್ಲೋ ಹುಡುಕ್ತಾ ಇರ್ತಾರೆ, ಸಿಗ್ತಾರೆ. ನೀವು ಟೆನ್ಷನ್ ಮಾಡ್ಕೊಂಬೇಡಿ ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಕಾರ್ಯಕ್ರಮ ಶುರು ಮಾಡ್ಬೇಕು. ಕೇಳಿಸ್ತಾ ಇದ್ಯಾ? ಕೇಳಿಸ್ಕೊಳ್ಳಿ ಅಂತ ಇದ್ಯಾ? ಹಾ, ಸೂರಿ ಇಲ್ಲೇ ಇದ್ದಾರೆ. ಸೂರಿ ಎಲ್ಲಿದ್ದೀರಾ ಸೂರಿ? ಸೂರಿ, ನನ್ ಕಣ್ಗೆ ನನ್ನ ನಂಬಕ್ ಆಗ್ತಿಲ್ಲ. ಎಲ್ಲಿ ಹೋಗಿದ್ರಿ ಸೂರಿ? ಎಷ್ಟು ಹುಡುಕ್ದೆ ನಾನು ನಿಮ್ಮನ್ನ. ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? ನಾನೆಲ್ಲಿ ಹೋಗಿದ್ದೆ? ನನ್ನ ಎದೆ ಬಡಿದಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ಎಲ್ಲಿ ನೋಡಿದ್ರು ನೀನೆ. ನೀ ನನ್ನ ಹತ್ರನೇ ಇದ್ದೆ, ನಾನು ದೂರ ಆಗಿರ್ಲಿಲ್ಲ. ದೈಹಿಕವಾಗಿ ದೂರ ಆಗಿದ್ದೆ ಅಷ್ಟೇ, ಮಾನಸಿಕವಾಗಿ. ಚಪ್ಪಾಳೆ. ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದು ಹೀಗಲ್ಲ, ನಾನೊಂದೆರಡು ಮಾತಿನ ಮುಖಾಂತರ ನಿಮಗೆ ಬಿಲ್ಡಪ್ ಕೊಡ್ಲೇಬೇಕು. ಇವತ್ತಿನ ನಮ್ಮ ಕಪಲ್ಸ್ ಕಿಚನ್ಗೆ ಬಂದಿರೋದು ಒಂದು ಲೆಜೆಂಡರಿ ಜೋಡಿ. ಹಾಗಂತ ಇವರು ರಿಯಲ್ ಜೋಡಿ ಅಲ್ಲ, ಬಟ್ ಕಿರುತೆರೆಯ ಮೇಲೆ ಸಾಕಷ್ಟು ವರ್ಷಗಳಿಂದ ನಮ್ಮನ್ನ ರಂಜಿಸ್ತಾ ಬಂದಿರೋ ಕಲಾವಿದರು. ಅವರ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ರೆ ಇವತ್ತಿನ ನಮ್ಮ ಎಪಿಸೋಡೇ ಸಾಲದಿಲ್ಲ. ಅಂತ ಅತಿರಥ ಕಲಾವಿದರಾದಂತಹ ನಮ್ಮ ಹೆಮ್ಮೆಯ ಗಟ್ಟಿ ಮೇಳ ಧಾರಾವಾಹಿಯ ಸೂರ್ಯನಾರಾಯಣ ವಶಿಷ್ಠ ಹಾಗೂ ವೈದೇಹಿ ಪಾತ್ರಧಾರಿಗಳಾದಂತಹ ರವಿ ಕಿರಣ್ ಸರ್ ಹಾಗೂ ಸ್ವಾತಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಸೋ ಮಚ್. ವಾಟ್ ಎನ್ ಎಂಟ್ರಿ ಅಪ್ಪ, ತುಂಬಾನೇ ಒಂಥರ ರೋಮಾಂಚನಕಾರಿಯಾಗಿತ್ತು. ಆದಷ್ಟು ಬೇಗ ಸೀರಿಯಲ್ ಅಲ್ಲೂ ನೀವು ಬೇಗ ಸಿಕ್ಬಿಡಿ ಸರ್. ಆಕ್ಚುಲಿ ಕಾಯ್ತಾ ಇದ್ದೀವಿ ಯಾವಾಗ ಸಿಗ್ತೀವಿ ಅಂತ. ನಾವೆಲ್ಲರೂ ಕಾಯ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ಇವತ್ತು ಹಬ್ಬದ ವಿಶೇಷವಾಗಿ ನಮ್ಮ ಕಿಚನ್ಗೆ ಬಂದಿದ್ದೀರಾ. ಮೆರಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್ ಟು ಯು ಟು. ಹಾ, ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಯಾವ ಅಡುಗೆ ತಿನ್ನಕ್ಕೆ ನನಗ್ ಸಿಗುತ್ತಾ ನನಗಂತೂ ಗೊತ್ತಿಲ್ಲ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಖಂಡಿತ ಶುರು ಮಾಡೋಣ. ಓಕೆ, ಸೊ ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಕುಕ್ ಮಾಡ್ತೀರಾ? ಲೇಡೀಸ್ ಫಸ್ಟ್. ಲೇಡೀಸ್ ಫಸ್ಟ್. ಎಸ್, ನಾನಂತೂ ಸೂಪರ್ ರೆಡಿನಪ್ಪ. ಸೊ ಮೇಡಮ್ ಏನ್ ಅಡುಗೆ ಮಾಡ್ತಾರೆ ಕೇಳೋಣ. ಮೇಡಮ್ ಪ್ಲೀಸ್. ಎಸ್, ನಾನ್ ವೆಜ್ ಏನಾದ್ರು ಮಾಡಿ. ನಾನ್ ವೆಜ್ ಮಾಡ್ತೀವಿ, ಯಾಕಂದ್ರೆ ಸರ್ ನಾನ್ ವೆಜ್ ಬಹಳ ಇಷ್ಟ. ಓಕೆ. ಮೂಲತಃ ನಾನು ನಾರ್ತ್ ಕ್ಯಾನ್ರಾದವಳಾಗಿರೋದ್ರಿಂದ ಫಿಶ್ ಅಂದ್ರೆ ಒಂದು ಸ್ಟೇಪಲ್ ಫುಡ್ ತರ ನಮ್ ಕಡೆ. ಸೊ ಪ್ರಾನ್ಸ್ ಗಾರ್ಲಿಕ್ ಡ್ರೈ ಅಂತಾನು ಹೇಳ್ಬೋದು. ಅದಕ್ಕೆ ಇನ್ಸ್ಟೆಂಟ್ ಆಗೋ ಅಂಥದ್ದು, ಆಮೇಲೆ ಬ್ಯಾಚುಲರ್ಸ್ಗೆ ಬಹಳ ಕ್ವಿಕ್ ಆಗುವಂಥದ್ದು, ಸ್ವಲ್ಪ ಸ್ಪೈಸಿ ಇರುತ್ತೆ. ಸೊ ಪ್ಲೀಸ್ ಟಾಲರೇಟ್ ವಿತ್ ದ ಸ್ಪೈಸ್. ಅದ್ರ ಜೊತೆಗೆ ಇವತ್ತು ಕ್ರಿಸ್ಮಸ್ ಅಲ್ವಾ, ನಮ್ ಕಾರ್ಯಕ್ರಮ ನೋಡ್ತಿರೋರು ಸಾಯಂಕಾಲನೇ ಮಾಡ್ಕೊಂಡ್ಬಿಡ್ಬೋದು. ಕರೆಕ್ಟ್. ಕರೆಕ್ಟಾ? ಸೊ ಮೇಡಮ್ ಆಲ್ರೆಡಿ
ಹೇಳಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಕಾರ್ಯಕ್ರಮದ ರಾಜ ರಾಣಿ ನೀವೇ ಇವತ್ತು. ಓಕೆ ಮೇಡಮ್, ನೀವು ಸೆಂಟ್ರಲ್ ಇರಬೇಕು ಅಡುಗೆ ಮನೆಯಲ್ಲಿ. ಸರ್, ನೀವು ಈ ಕಡೆ ಬಂದು ಅವ್ರಿಗೆ ಏನಾದ್ರು ಹೆಲ್ಪ್ ಇದ್ರೆ ಮಾಡಿ. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸು ನಿಮ್ಮ ಪ್ರಾನ್ಸ್ ಗಾರ್ಲಿಕ್ಗೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇದೆ. ನಮ್ಮ ವೀಕ್ಷಕರಿಗೆ ಏನೇನ್ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಇದು ಒಂದು 1/4 kg ಅಷ್ಟು ಪ್ರಾನ್ಸ್ ಇದೆ. ಅದಕ್ಕೆ ಒಂದು ಇಡೀ ಬೆಳ್ಳುಳ್ಳಿ ಬೇಕಾಗುತ್ತೆ, ಅಚ್ಕಾರದ ಪುಡಿ, ಇದು ಕೋಸ್ಟಲ್ ಡಿಶ್ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ, ಉಪ್ಪು ಮತ್ತೆ ಹುಣಸೆ ಹಣ್ಣಿನ ನೀರು. ಇಷ್ಟೇ ಐಟಮ್ ಸಾಕಾ? ಇಷ್ಟೇ. ಅರೆ ವಾ, ಮತ್ತೆ ಇನ್ಯಾಕ್ ತಡ, ಶುರು ಮಾಡೋಣ. ಮೊದಲಿಗೆ ಏನ್ ಮಾಡ್ಬೇಕು? ಫಸ್ಟ್ ನಂಗೊಂದು ಬಾಣ್ಲೆ ಕೊಡಿ. ಈಗ ಇದನ್ನ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿರೋದ್ರಿಂದ ಒಂಚೂರು ಸ್ಕ್ವೀಸ್ ಮಾಡ್ಕೋಣ. ಅಂದ್ರೆ ಇದು ಹುಳಿ ಹುಳಿ ಖಾರ ಖಾರ ಗಾರ್ಲಿಕ್ಕಿ ಇರುತ್ತಾ? ಹುಳಿ ಇರಲ್ಲ, ಬಟ್ ಖಾರ ಜಾಸ್ತಿ ಇರುತ್ತೆ. ಓಕೆ. ಸೊ ಎಲ್ಲ ಸರಿ ಪ್ರಮಾಣದಲ್ಲೇ ಇರುತ್ತೆ, ಬಟ್ ತುಂಬಾ ಹುಳಿ ಇರಲ್ಲ. ತುಂಬಾ ಇರಲ್ಲ. ಓಕೆ. ಸೊ ಇದಕ್ಕೆ ಸ್ವಲ್ಪ ಬಿಸಿ ಆಗ್ತಾ ಇದೆ. ಓಕೆ. ಆಗ್ತಾ ಇರೋ ಹಾಗೆ ಎಣ್ಣೆ ಹಾಕೋಣ. ನಂಗೊಂಚೂರು ಗಾರ್ಲಿಕ್ ಕ್ರಶ್ ಮಾಡಿ ಕೊಡ್ತೀರಾ? ಇದು 1/4 kg ಆಗಿರೋದ್ರಿಂದ ಒಂದು ಇಡೀ ಬೆಳ್ಳುಳ್ಳಿ ಬೇಕಾಗುತ್ತೆ, ಬಿಡಿಸಿರೋ ಬೆಳ್ಳುಳ್ಳಿ ಬೇಕಾಗುತ್ತೆ. ಓಕೆ, 1/4 kg ಪ್ರಾನ್ಸ್ಗೆ ಒಂದು ಇಡೀ ಬೆಳ್ಳುಳ್ಳಿ. ಬಿಕಾಸ್ ಇದು ಬರೀ ಗಾರ್ಲಿಕ್ ಫ್ಲೇವರ್ ಮಾತ್ರ ಇರೋದ್ರಿಂದ ಒಂದು ಇಡೀ ಬೆಳ್ಳುಳ್ಳಿ ಬೇಕಾಗುತ್ತೆ, ಬಿಡಿಸಿರೋದು. ಸರ್, ಮನೇಲೆಲ್ಲ ಪ್ರಾಕ್ಟೀಸ್ ಇದೆಯಾ ಈ ತರ ಕುಟ್ಟಿ ಕಟ್ ಮಾಡಿ ಎಲ್ಲ? ಸರ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಅರೆ ವಾ, ಸೆಟ್ಟಿಗೆಲ್ಲ ತಗೊಂಡ್ಬರ್ತಿರ್ತೀರಾ ಸರ್? ಏನಾದ್ರು ಸೆಟ್ಟಿಗೆ ಅವ್ರದ್ದು ಒಳ್ಳೆ ಗುಣನ ಹೇಳ್ಬೇಕು. ಲೈಟ್ ಯೂನಿಟ್ ಅವ್ರಿಗೆ ಪ್ರತಿದಿನ ಎಗ್ ತರಿಸ್ಕೊಡ್ತಾರೆ, 2 ಎಗ್ ಪ್ರತಿದಿನ. ಆಮೇಲೆ ಒಂದೊಂದ್ಸಲ ನಾನ್ ವೆಜ್ ಮಾಡಿಸ್ತಾರೆ. ಸರ್ ಸ್ಪಾನ್ಸರ್ ಮಾಡಿಸ್ತಾರೆ. ಅರೆ ವಾ, ಸೊ ಹಿ ಸಚ್ ಅ ಗುಡ್ ಹ್ಯೂಮನ್. ಸಂಡೇ ಹೋಯ ಮಂಡೇ ಪ್ರತಿದಿನ ಕಾವು ಅಂಡೆ ಅಂತ, ಕರೆಕ್ಟಾ? ಎಸ್. ಸೊ ಇದನ್ನ ಇದ್ರೊಳಗೆ ಹಾಕೋಬೇಕು. ಇದು ಪರ್ಟಿಕ್ಯುಲರ್ಲಿ ಕೋಕೋನಟ್ ಆಯಿಲ್ ಹಾಕ್ಬೇಕಾ? ಕೋಕೋನಟ್ ಆಯಿಲ್, ಬಿಕಾಸ್ ಇದರಲ್ಲಿ ಏನು ಇಲ್ಲದೆ ಇರೋದ್ರಿಂದ ಫ್ಲೇವರ್ ಒಂಚೂರು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಮಾಡ್ಕೋಬೇಕು ಇದನ್ನ. ಸರಿ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಗೆಸ್ಟ್ ಹತ್ರ ನಿಮ್ ಜಬ್ ವಿ ಮೆಟ್ ಮೂಮೆಂಟ್ ಯಾವಾಗ ಅಂತ ಯಾವಾಗ್ಲೂ ಕೇಳ್ತೀವಿ. ಸೊ ನೀವಿಬ್ರು ಫಸ್ಟ್ ಭೇಟಿ ಆಗಿದ್ದು ಎಲ್ಲಿ? 96 95 ನಂಗೆ ನೆನಪಾಗ್ತಿಲ್ಲ. ಸರ್ ಒಂದು ಪ್ರಾನ್ಸ್ ಹಾಕ್ಬೇಡ, ಯಾಕಂದ್ರೆ ಇಲ್ಲಾಂದ್ರೆ ಗಾರ್ಲಿಕ್. ಓಕೆ 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 ಓಕೆ. ಸರ್ ಅಸಾಧ್ಯ ಅಳಿಯ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು. ನನ್ನದು ಸ್ಟಾರ್ಟಿಂಗ್ ಡೇಸ್ ಅದು. ಸೊ ಒಂದ್ ಎಪಿಸೋಡ್ ನಲ್ಲಿ ಅವ್ರ ಅಸಾಧ್ಯ ಅಳಿಯ ಅಂದ್ರೆ ಬೇರೆ 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 ಹೆಣ್ಮಕ್ಳು ಬರ್ತಾರೆ, ಕೊನೆಗೆ ಒಂದು ಹುಡುಗಿ ಒಂದು ಹೀರೋಯಿನ್ ಅವ್ರು ಇಷ್ಟಪಡ್ತಾರೆ ಅನ್ನೋ ತರ ಒಂದ್ ಎಪಿಸೋಡ್ ಅದು. ಆ ಒಂದ್ ಎಪಿಸೋಡ್ ನಲ್ಲಿ ನಾನು ಅವ್ರ ಜೊತೆ ಒಂದ್ ಸೀನ್ ಮಾಡಿದ್ದೆ. ಯಾವ್ದೋ ಒಂದು ಪಾರ್ಕ್ ನಲ್ಲಿ. ಸರಿ, ನಿಮ್ಗೆ ನೆನಪಿದ್ಯಾ ಸೀನು? ಮಾಧವನ್ ಪಾರ್ಕು. ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ನೆನಪಿಲ್ಲ, ಒಂದು ಹುಡುಗಿ ಬೇಕಾಗಿತ್ತು ಅಂತ ಹೇಳಿದಾಗ ಇವ್ರು ಬಂದಿದ್ರು. ನಾರ್ಮಲಿ ನೋಡಿದ್ಮೇಲೆ ಸೂಟ್ ಆದ್ರೆ ಕ್ಯಾರೆಕ್ಟರ್ ಮಾಡಿಸ್ತೀವಿ, 100% ಸೂಟ್ ಆಗ್ತಿದ್ರು. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಮೇಕಪ್ ಹಾಕ್ಸಿ ಆಮೇಲೆ ಫಸ್ಟ್ ಬಿಗಿನಿಂಗ್ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಶಿ ಇಸ್ ಎ ಬಾರ್ನ್ ಆಕ್ಟ್ರೆಸ್ ಅಲ್ವಾ? ನಾನು ಆಕ್ಚುಲಿ ಉಪ್ಪು ಹಾಕಿದೀನಿ, ಅರ್ಶಿನ ಬೇಕಿತ್ತು ಕೇಳೋದ್ ಮತ್ತೆ. ಎಸ್, ತಗೊಳ್ಳಿ. ಸೊ ಆ ನಂಜೆಲ್ಲ ಹೋಗುತ್ತೆ ಅಂತಾನಾ ಅಥವಾ ಫ್ಲೇವರ್ಗ? ಫ್ಲೇವರ್ಗೆ. ಓಕೆ, ನಂಜು ಹೋಗುತ್ತೆ, ಜೊತೆಗೆ ಫ್ಲೇವರು ಕೊಡುತ್ತೆ. ಪ್ರಾನ್ಸ್ ನಲ್ಲಿ ನೀರ್ ಬಿಟ್ಕೊಳತ್ತೆ, ಸೊ ಹಾಗಾಗಿ ನಾವು ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದೇನ್ ಗೊತ್ತಾ, ಪ್ರಾನ್ಸ್ ತುಂಬಾ ಬೇಯಿಸಬಾರ್ದು, ಬೇಯಿಸಿದ್ರೆ ರಬ್ಬರ್ ತರ ಆಗೋಗುತ್ತೆ. ಹೌದು, ಇನ್ಸ್ಟೆಂಟ್ ಒಂದು 2-3 ಮಿನಿಟ್ಸ್ ಅಲ್ಲಿ ಕುಕ್ ಆಗುತ್ತೆ. ಈಗ ಒಂಚೂರು ಹುಣಸೆ ಹಣ್ಣಿನ ನೀರ್ ಹಾಕಿದೀನಿ. ಓಕೆ, ರುಚಿಗೆ ತಕ್ಕಷ್ಟು ಖಾರ ಬೇಕಂತೆ. ಖಾರ ಸ್ವಲ್ಪ ಖಾರ ಜಾಸ್ತಿನೇ ಇರ್ಬೇಕಿದು, ಯಾಕಂದ್ರೆ ಪ್ರಾನ್ಸ್ ಸೆಪ್ಪೆ ಅಲ್ವಾ. ಸೊ ಪ್ರಾನ್ಸ್ ಸೆಪ್ಪೆ ಆಗಿರೋದ್ರಿಂದ ನಾವು ಸ್ವಲ್ಪ ಖಾರ ಮುಂದಿರ್ಬೇಕಾಗತ್ತೆ ಇದಕ್ಕೆ. ಅಂದ್ರೆ ಇದಕ್ಕೆ ಚಿಲ್ಲೀಸು ಬೇರೆ ಯಾವ ರೀತಿ ಖಾರ ಹಾಕೊಳ್ಳಲ್ಲ. ನಾನು ಮನೇಲಿ ಹೇಗ್ ಮಾಡ್ತೀನಿ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಪೌಡರ್ ಮಾಡ್ಕೊಂಡು ಹಾಕ್ತೀನಿ. ಇಲ್ಲ ಕ್ರಶ್ ಚಿಲ್ಲಿ, ಡ್ರೈ ಚಿಲ್ಲಿ ಇರುತ್ತಲ್ಲ, ಕ್ರಶ್ ಹಾಕ್ತೀನಿ, ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಡ್ರೈ ಆಗಿ ಕೊಬ್ಬರಿ ಎಣ್ಣೆ ಗಾರ್ಲಿಕ್ ಫ್ಲೇವರ್ ಇಡೀ ಕಿಚನ್ ಅಲ್ಲಿ ಇದೆ. ಹೌದು, ತುಂಬಾ ಚೆನ್ನಾಗಿ ಅನಿಸ್ತಿದೆ ನೋಡಿ ಚೈತ್ರ. ಈ ತರ ಡ್ರೈ ಆಗ್ತಾ ಬರುತ್ತೆ, ಒಂಥರ ಈ ಸುಕ್ಕ ಲುಕ್ ಬರ್ತಾ ಇದೆ. ಇನ್ನ ಚಪಾತಿ ಜೊತೆನೂ ತಿನ್ಕೋಬಹುದು. ಹೌದು. ಸ್ವಾತಿ ಮ್ಯಾಮ್, ನೀವು ಬೇಸಿಕ್ಲಿ ಯಾವ ಊರು? ನಾನು ಮೂಲತಃ ಹೊನ್ನಾವರದವಳು. ಅಲ್ಲೆಲ್ಲ ಸೀ ಫುಡ್ ಕಾಮನ್. ಅದೇ ಒಂಥರ ಸ್ಟೇಪಲ್ ಫುಡ್ ಇದ್ದಂಗೆ ಅಲ್ಲಿ. ಸರ್, ನೀವು ದ ಗ್ರೇಟೆಸ್ಟ್ ತೆಲುಗು ಲೆಜೆಂಡ್ ಅವರ ಮೊಮ್ಮಗ ಅಂತ ಕೇಳ್ಪಟ್ಟಿದೀವಿ. ಸೊ ದಯವಿಟ್ಟು ಅವ್ರ ಬಗ್ಗೆ ಹೇಳ್ಬೇಕು ನಮಗೆ. ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್. SV ರಂಗರಾವ್ ಸರ್, ನಮ್ ತಾತ ಈ ವಾಸ್ ಎ ಲೆಜೆಂಡ್ ಇನ್ ತೆಲುಗು, ತಮಿಳ್, ಕನ್ನಡದಲ್ಲೂ ಮಾಡಿದ್ದಾರೆ. ಈ ವಾಸ್ ದಿ ಗ್ರೇಟ್ ಅಂಡ್ ವೆರಿ ಹ್ಯೂಮನ್. ಸಣ್ಣ ವಯಸ್ಸಿಂದ ಅವ್ರನ್ನ ನೋಡಿ ನೋಡಿ ಆ ಸೆಲೆಬ್ರಿಟಿ ಸ್ಟೇಟಸ್, ಜನ ಅವ್ರನ್ನ ಮೀಟ್ ಮಾಡಕ್ ಬರೋದು, ಅವಾಗೆಲ್ಲ ಓನ್ಲಿ ಆಟೋಗ್ರಾಫ್ಸ್ ಎಲ್ಲ. ಒಂದ್ ಕಡೆ ನಾನು ಅಟ್ಲೀಸ್ಟ್ ಕೆಲವು ಆಟೋಗ್ರಾಫ್ ಸೈನ್ ಮಾಡ್ಬೇಕು ಅಂತ ಅನ್ಸೋದು ನನ್ಗೆ. ಹಾಗಾಗಿ ಅದನ್ನೇ ಫಾಲೋ ಮಾಡ್ತಾ ಬಂದೆ. ಸೊ ಎಲ್ಲೋ ಒಂದು ಯಾವ್ದಾದ್ರು ಕರ್ನಾಟಕದ ಹಳ್ಳಿ ಅದು ಮೂಲೆ ಹೋದ್ರು ಒಂಚೂರಿ ಮುದ್ದೆನಾದ್ರು ಸಿಗುತ್ತೆ, ಬಿಕಾಸ್ ಆಫ್ ದಿ ಎಂಟರ್ಟೈನ್ಮೆಂಟ್ ವಾಟ್ ಐ ಹ್ಯಾವ್ ಡನ್ ಸೊ ಫಾರ್. ಮೇಡಮ್, ಆಗಿದೆ ಇದು ಪ್ರಾನ್ಸು? ಇದಾಗಿದೆ.
ಇವತ್ತು ವೈದೇಹಿ ಮೇಡಮ್ ಸೂರ್ಯನಾರಾಯಣ್ ಸರ್ಗೆ ಪ್ರೀತಿಯಿಂದ ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿದ್ದಾರೆ ಅಲ್ವಾ, ಅದಕ್ಕೆ ಅವ್ರ ಕೈಯಾರೆ ತಿನ್ಸ್ಬೇಕು ಅಂತ ವಿನಂತಿ. ಎಷ್ಟು ವರ್ಷ ಆದ್ಮೇಲೆ ನನ್ನ ಕೈ ರುಚಿನ ನೋಡ್ತಾ ಇದ್ದೀರಾ, ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಹೇಗಿದೆ ಸೂರಿ? ಮೊದಲಾಗಿತ್ತು ಈಗಲೂ ಆಗಿದೆ, ಸೂಪರ್. ನೀನು ಚೇಂಜ್ ಆಗಿಲ್ಲ, ನಿನ್ನ ಟೇಸ್ಟು ಚೇಂಜ್ ಆಗಿಲ್ಲ. ಅರೆ ವಾ. ಸೊ ಈಗ ಮೇಡಮ್ ತಿನ್ಸ್ಬಿಟ್ರೆ ಆಗಲ್ಲ ಸರ್, ನೀವು ಅವ್ರಿಗೆ ತಿನ್ಸಿ. ಪ್ರೀತಿಯ ಮಾತುಗಳಂದ್ರೆ ಹೀಗೆ ಒಬ್ರಿಗೊಬ್ರು ಜೀವನ ಪೂರ್ತಿ ತಿನ್ನಿಸ್ಕೊಂಡು ಹ್ಯಾಪಿ ಆಗಿರೋಣ ಅಲ್ವಾ? ಹೌದು ಸರ್. ಸರ್ ನೀವಿಬ್ರು ಕ್ಯಾರೆಕ್ಟರ್ ಅಲ್ಲಿ ಹೇಳಿದ್ರೆ ಅದು ಆಕ್ಟಿಂಗ್ ಅಂತ ಅನ್ಸ್ಬಿಡುತ್ತೆ ನಮಗೆ. ಸೊ ಕ್ಯಾರೆಕ್ಟರ್ ಬಿಟ್ಟು ಫುಡ್ ಹೆಂಗಿದೆ ಅಂತ ಕರೆಕ್ಟ್ ಆಗಿ ಹೇಳಿ. ಇಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ನಾನು ನಾನ್ ವೆಜ್ ಅಲ್ಲಿ ಎಲ್ಲಾ ತರ ಕುಕ್ ಮಾಡ್ತೀನಿ, ಆಲ್ ದಿ ಡಿಶಸ್. ಸಂಡೇ ಆದ್ರೆ ನಂದೇ ನಮ್ಮಲ್ಲಿ ಅಡುಗೆ. ಇವತ್ತು ಮಿಸ್ ಆಗೋಯ್ತು, ಯಾಕಂದ್ರೆ ಇದು ಬರ್ಬೇಕಾಯ್ತಲ್ಲ ಶೂಟಿಂಗ್ಗೆ. ಈ ತರದ್ದು ನಾನು ಅಂದ್ರೆ ನಾರ್ಮಲ್ ಇದ್ರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಇರುತ್ತೆ, ಸ್ವಲ್ಪ ಧನಿಯಾ ಪೌಡರ್, ಒಂಚೂರು ಫ್ಲೇವರ್ಗೆ. ಬಿಕಾಸ್ ಧನಿಯಾ ಪೌಡರ್ ಇಸ್ ನಥಿಂಗ್ ಬಟ್ ಕೋರಿಯಾಂಡರ್ ಹಾಕೋದು ಧನಿಯಾ ಪೌಡರ್. ಸೊ ಅವೆಲ್ಲ ಇರುತ್ತೆ. ಇದು ಏನು ಇಲ್ಲ, ಜಸ್ಟ್ ಕೊಬ್ಬರಿ ಎಣ್ಣೆ, ಖಾರ ಇದ್ರೆ ಸಾಕು, ಒಂದ್ ಸ್ವಲ್ಪ ಗಾರ್ಲಿಕ್ ಇದ್ರೆ ಸಾಕು, ಅಷ್ಟಲ್ಲೇ ಮಾಡುವಂಥದ್ದು. ಇಷ್ಟು ಟೇಸ್ಟಿಯಾಗಿ ಮಾಡಿರೋದು ಇವರು. ಸೊ ರಿಯಲಿ ಗ್ರೇಟ್. ನಾನು ಇನ್ಮೇಲೆ ಇದನ್ನೇ ಟ್ರೈ ಮಾಡ್ತೀನಿ. ನೀವ್ ಹೇಳಿ ಹೆಂಗ ಅನ್ಸ್ತು ನಿಮ್ದು ಅಡ್ಗೆ? ಆಕ್ಚುಲಿ ಇದಕ್ಕೆ ನಾವು ಸುಂಗ್ಟಾಚೆ ಸಾಂಗ್ ಅಂತ ಹೇಳ್ತೀವಿ. ಕೊಂಕಣಿಯಲ್ಲಿ ಇಟ್ ಇಸ್ ಕಾಲ್ಡ್ ಸುಂಗ್ಟಾಚೆ ಸಾಂಗ್. ಸೊ ಇದರಲ್ಲಿ ಬಟಾಟೆಚೆ ಸಾಂಗ್ ಮಾಡ್ತೀವಿ, ಸುಂಗ್ಟಾಚೆ ಸಾಂಗ್ ಮಾಡ್ತೀವಿ, ಅಂಡಾಚೆ ಸಾಂಗ್ ಮಾಡ್ತೀವಿ. ಅಂಡೆ ಅಂದ್ರೆ ಎಗ್ ಸಾಂಗ್. ಸೊ ಇದು ಜನರಲಿ ನಾವು ಮಾಡೋದು ಬೇಳೆ ತೊವೆಗೆ. ಓ, ಬೇಳೆ ತೊವೆ ಜೊತೆಗೆ ಸೈಡ್ಸ್. ಸುಂಟಾಚೆ ಸಾಂಗ್ ತಿಂತಾ ಇದ್ದೀನಿ. ಆಹಾ, ಫ್ಯಾಂಟಾಸ್ಟಿಕ್ ಡಿಶ್. ಇವ್ರು ಹೇಳ್ದಂಗೆ ದಾಲ್ ಚಾವಲ್ ಅಂದ್ರೆ ಅನ್ನ, ಸಾರು, ರಸಂ ಅಥವಾ ಪಪ್ಪು ಏನೇ ಇದ್ರು ಅದ್ರ ಜೊತೆ ಸೈಡ್ಗೆ ಸಖತ್ತಾಗಿರುತ್ತೆ. ನಾನಾದ್ರೆ ಮೊಸರನ್ನ ಜೊತೆ ತಿನ್ಬಿಡ್ತೀನಿ. ಆಕ್ಚುಲಿ ಸಖತ್ತಾಗಿರುತ್ತೆ. ಇವತ್ತು ಕ್ರಿಸ್ಮಸ್ ಅಲ್ವಾ, ಏನಕ್ಕೆ ಕಾಯ್ತಾ ಇದ್ದೀರಾ? ಇದನ್ನ ನೀವು ಮನೇಲಿ ಟ್ರೈ ಮಾಡ್ಲೇಬೇಕು. ಇದು ಮಾಡುವಂತಹ ವಿಧಾನ ನೋಡ್ಕೊಂಬರೋಣ. ಪ್ರಾನ್ಸ್ ಗಾರ್ಲಿಕ್ ಫ್ರೈ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಕೊಬ್ಬರಿ ಎಣ್ಣೆ, ಒಂದು ಕುಟ್ಟಾಣಿಯಲ್ಲಿ ಬೆಳ್ಳುಳ್ಳಿಯನ್ನ ಕುಟ್ಟಿಕೊಳ್ಳಿ. ನಂತರ ಪ್ಯಾನ್ಗೆ ಹಾಕಿಕೊಂಡು ಹುರಿದುಕೊಳ್ಳಿ. ಪ್ರಾನ್ಸ್ ಅನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಅರಿಶಿಣ, ಹುಣಸೆ ಹಣ್ಣಿನ ನೀರು, ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡರೆ ಪ್ರಾನ್ಸ್ ಗಾರ್ಲಿಕ್ ಫ್ರೈ ರೆಡಿ. ನಮ್ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲೇನೆ ಇನ್ಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟು ಸಖತ್ತಾಗಿ ಪ್ರಾನ್ಸ್ ಡಿಶ್ ಮಾಡ್ಕೊಟ್ಟಿದ್ದೀರಾ. ಈಗ ಇನ್ಸ್ಟೆಂಟ್ ಆಗಿ ಇಂಡಸ್ಟ್ರಿಗೆ ನಿಮ್ಮ ಎಂಟ್ರಿ ಯಾವಾಗಾಯ್ತು? ನಾನು 1994 ನಲ್ಲಿ ಬಂದಿದ್ದು ಚೈತ್ರ. ಓಹೋ. ಐ ವಾಸ್ ಇನ್ ಮೈ ಕಾಲೇಜ್, ಸೆಕೆಂಡ್ PU ಮಾಡ್ತಿದ್ದೆ ಶೇಷಾದ್ರಿಪುರಂ ಕಾಲೇಜ್ ನಲ್ಲಿ. ಅಲ್ಲಿ ಕರಿಬಸ್ವೆ ಅಂತ ತುಂಬಾ ಒಳ್ಳೆ ಆಕ್ಟರ್ ಅವ್ರು ಹೋಗ್ಬಿಟ್ರು. ಅವ್ರು ನಮ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರು. ಸೊ ನಾನು ಯಾವುದೋ ಒಂದು ಫೆಸ್ಟ್ ಆಫ್ ಇಂಡಿಯಾ ಅಂತ ಒಂದು ಪಾರ್ಟಿಸಿಪೇಟ್ ಮಾಡಿದಾಗ ಕ್ಯಾಂಟೀನ್ ನಲ್ಲಿ ಕಾಫಿ ಕುಡಿತಾ ಇದ್ದೆ. ಸರ್ ಬಂದು ಈ ತರ ಸುನಿಲ್ ಪುರಾಣಿಕ್ ಒಬ್ಬರು ಒಂದು ಹೀರೋಯಿನ್ ಹುಡುಕ್ತಾ ಇದಾರೆ, ಮಾಡೋ ಇಂಟ್ರೆಸ್ಟ್ ಇದೆಯಾ ಅಂತ. ಸೊ ಅವಾಗ ಇಲ್ಲ ಸರ್ ನಂಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಮ್ಮ ನೀ ಮಾಡ್ಬೇಕು, ಕಲೆ ಅದು, ಗೌರವಿಸ್ಬೇಕು ಅಂತ. ನಿಮ್ ಫೋನ್ ನಂಬರ್ ಕೊಡು ಅಂದ್ರು. ಅವಾಗ ನಮ್ಮ ಮನೇಲಿ ಫೋನ್ ಇರ್ಲಿಲ್ಲ. ಸೊ ಐ ಗೇವ್ ದಿಮ್ ಮೈ ಅಡ್ರೆಸ್. ಮನೆಗೆ ಹೋದ್ಮೇಲೆ ಅಪ್ಪ AGS ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಹೇಳಿದೆ ಈ ತರ ಬರ್ತಾರಂತೆ ಸಂಜೆ 7 ಗಂಟೆಗೆ ಅಂತ. ಬರ್ಲಿ, ಯಾಕಂದ್ರೆ ನಮ್ ತಂದೆ ಅಲ್ಲಿ AGS ಆಫೀಸ್ ನಲ್ಲಿ ಥಿಯೇಟರ್ ಎಲ್ಲ ಮಾಡೋರು. ಅವ್ರಿಗೆ ಆ ಒಂದು ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಅವ್ರಿಗೆಲ್ಲೋ ಒಂದ್ ಕಡೆ ಒಳಗಿತ್ತು ನನ್ ಮಗಳು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ಇತ್ತು ಅನ್ಸತ್ತೆ. ಒಳ್ಳೇದಾಯ್ತು, ಮಾಡು ಮಾಡು ನೀನು ಅಂತ ನಮ್ ತಂದೆ ಆಕ್ಚುಲಿ ನನಗೆ ಸಪೋರ್ಟ್ ಮಾಡಿದ್ದು. ಬಟ್ ನಮ್ಮ ಅಜ್ಜಿ ಅಷ್ಟೇ ಅಗೇನ್ಸ್ಟ್ ಇದ್ರು. ಕೊನೆಯವರೆಗೂ ನಮ್ಮ ಅಜ್ಜಿ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ಬಿಕಾಸ್ ಐ ವಾಸ್ ಅನ್ ಆಕ್ಟ್ರೆಸ್ ಅಲ್ವಾ. ಸರ್ 30 years ಬ್ಯಾಕ್ ಮೇಡಮ್ ಎಂಟ್ರಿ ಅಂತ ಆದ್ರೆ ನಿಮ್ಮ ಪಾದಾರ್ಪಣೆ ಇಂಡಸ್ಟ್ರಿಗೆ ಯಾವಾಗಾಯ್ತು? 1982. ಅರೆ, ಇನ್ನು 10 ವರ್ಷ ಹಿಂದೆ ಹೋಗ್ಬಿಟ್ರು. ಅವಾಗ ಫಸ್ಟ್ ಒಂದು ಪಿಕ್ಚರ್ ಪ್ರಾಯ 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 ಅಂತ. ಅಲ್ಲಿ ಅವ್ರಿಗೆ ನನಗೆ ಗೊತ್ತಿಲ್ಲ, ಅವ್ರಿಗೆ ಕಾಲೇಜ್ ಸಬ್ಜೆಕ್ಟ್ ಆದ್ರಿಂದ ಹುಡುಗರೆಲ್ಲ ಬೇಕಾಗಿದ್ರು. ಒಳ್ಳೆ ಕ್ಯಾರೆಕ್ಟರ್ ಕರ್ಕೊಂಡು ಹೋದ್ರು. ಬಟ್ ಇಡೀ ಸಿನಿಮಾಲಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬುಕ್ ಇಟ್ಕೊಂಡು ಓಡಾಡ್ಸಿದ್ದಾರೆ. ಅದಾದ್ಮೇಲೆ ಐ ಡಿಡ್ ಮೆನಿ ಫಿಲ್ಮ್ಸ್. ಬಾಲಚಂದ್ರ ಅವರು ಸಿನಿಮಾ ಮಾಡಿದೆ, ಶಿವಣ್ಣನ ಜೊತೆ ಮಾಡಿದೆ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಮಾಡಿದೆ, ಉದಯ್ ಕುಮಾರ್ ಅವ್ರ ಜೊತೆ. ಸೊ ಹೀಗೆ ಮಾಡ್ತಾ ಬಂದೆ. ದೆನ್ ವೆನ್ ದೂರದರ್ಶನ್ ಓಪನ್, ಐ ಡಿಡ್ ಮೈ 3rd ಸೀರಿಯಲ್ ಟು ಗೋ ಆನ್ ಏರ್ ವಾಸ್ ಮೈನ್. ಅಲ್ಲಿಂದ ಇಟ್ ವಾಸ್ ವೀಕ್ಲಿ 13 ಎಪಿಸೋಡ್ ಹಾಗೆ ನಡೀತಾ ಬಂತು, ಇನ್ನು ನಡೀತಾ ಇದೆ. ಅರೆ ಎಂಟ್ರಿಲಿ ಸರ್ ನೀವು ಬರುವಾಗ ಒಂದು ಹಾಡು ಹಾಕಿದೆ, ಅವಾಗ ಇಬ್ರು ನಿಮ್ ಎಕ್ಸ್ಪ್ರೆಷನ್ ಜೊತೆಗೆ ಹಾಡನ್ನ ಗುನುಗ್ತಾ ಇದ್ರಿ.
ಅಲ್ವಾ? ಸೊ ನಿಮ್ಮಿಬ್ರಿಗೆ ಹಾಡಿನ ಬಗ್ಗೆ ಸ್ವಲ್ಪ ಅಭಿರುಚಿ ಇದೆ ಅಂತ ಅನ್ಸುತ್ತೆ, ಕರೆಕ್ಟಾ? ಅದಕ್ಕೆ ಒಂದು ಸಾಂಗ್ ರಿಲೇಟೆಡ್ ಗೇಮ್ ಆಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಮ್ ಕಿಚನ್ ಟೆಂಟ್ ಅಲ್ಲಿ ಒಂದಷ್ಟು ಚಿತ್ರಗಳು ಬರುತ್ತೆ. ಆ ಚಿತ್ರಗಳನ್ನ ನೋಡಿ ಆ ಚಿತ್ರ ಹಾಡಲ್ಲಿ ಬರೋ ಹಾಗೆ ನೀವು ಹಾಡು ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು ಚಂದ್ರ ಪಿಕ್ಚರ್ ಬಂತು ಅಂತ, ಚಂದಿರನಿಲ್ಲದ ಆ ಬಾನಿನಲ್ಲಿ ಅಂತ ಹಾಡ್ಬೇಕು. ಸೊ ಆ ಒಂದು ಪಿಕ್ಚರ್ಗೆ ಪದ ಇರ್ಬೇಕು. ಆ ಪಿಕ್ಚರ್ ನೋಡ್ಬಿಟ್ಟು ಆ ಪದ ಹಾಡಲ್ಲಿ ಬಳಸ್ಕೊಂಡು ಹಾಡ್ಬೇಕು. ರೆಡಿನಾ? ಓಕೆ. ಕಿಚನ್ ಟೆಂಟ್ ಅಲ್ಲಿ ನಮ್ಮ ಮೊದಲನೇ ಚಿತ್ರ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು, ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಹೀಗೆ ಹೇಳಿದೆ. ನೋಡಿದ್ರ ಬರಲ್ಲ ಅಂತ ಅನ್ಕೊಂಡು ನೀವೇ ಓವರ್ಟೇಕ್ ಮಾಡಿ ಫಸ್ಟ್ ನೀವೇ ಆನ್ಸರ್ ಮಾಡಿದ್ದು, ಕಿಕ್ ಸ್ಟಾರ್ಟ್ ಮಾಡಿದ್ದು. ಇಬ್ರು ಹಿಡ್ಕೊಂಡಿದ್ದಾರೆ, ಜೊತೆ ತಾನೆ. ಈಗ ಮುಂದಿನ ಚಿತ್ರ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಈಗ ಮುಂದಿನ ಚಿತ್ರ ನೋಡೋಣ. ಹೂವಾ ರೋಜಾ ಹೂವಾ ಟೊಯ್ ಟೊಯ್, ಹೂವಾ ನನ್ನ ಜೀವ ಟೊಯ್ ಟೊಯ್, ಹೂವಾ ಮಲ್ಲಿಗೆ ಹೂವಾ ಹೂವ ನನ್ನ ಜೀವ. ನಾನೇ ಆಡ್ಬಿಟ್ಟೆ ಅಲ್ಲಿ. ಈಗ ಮುಂದಿನ ಪಿಕ್ಚರ್ ನೋಡೋಣ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ತಾಳಕ್ಕೆ ತಕ್ಕಂತೆ ನಡೆಯಬೇಕು, ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಎಂತ ಮುತ್ತಿನಂತ ಮಾತು, ಮುತ್ತಿನಂತ ಹಾಡು. ಆಕ್ಚುಲಿ ಹೇಳ್ಬೇಕಂದ್ರೆ ಇಬ್ರು ಚೆನ್ನಾಗಿ ಆಡಿದ್ದೀರಾ, ನಾನು ತುಂಬಾ ಸಪೋರ್ಟ್ ಮಾಡಿದೆ. ಈಗ ಮುಂದಕ್ಕೆ ಹೋಗ್ಬೇಕಲ್ವಾ ಸರ್? ಅವ್ರಂತೂ ಅಡಿಗೆ ಮಾಡ್ಕೊಟ್ಟಿದ್ದಾರೆ, ಸಖತ್ತಾಗಿತ್ತು ಪ್ರಾನ್ಸ್. ನೀವ್ ಏನ್ ಮಾಡ್ತೀರಾ ಅಂತ ಕಿಚನ್ಗೆ ಹೋಗಿ ಡಿಸ್ಕಸ್ ಮಾಡೋಣ ಸರ್. ಓಕೆ, ಬನ್ನಿ ಪ್ಲೀಸ್. ಸರ್ ಇವಾಗ ನಮ್ಮ ಅಖಾಡಕ್ ವಾಪಸ್ ಬಂದಾಯ್ತು. ಮೇಡಮ್ ಸಖತ್ತಾಗಿ ಮಾಡಿದ್ರು, ನೀವೇನ್ ಮಾಡ್ತಾ ಇದ್ದೀರಾ? ನಾರ್ಮಲಿ ಈಗ ನೋಡಿ, ಕಿತ್ಲೆಹಣ್ಣು ಸಿಪ್ಪೆಲಿ ಒಂದು ಡಿಶ್ ಮಾಡ್ತಾರೆ, ಹೀರೆಕಾಯಿ ಅದು ಸಿಪ್ಪೆಲು ಒಂಥರ ಚಟ್ನಿ ಮಾಡ್ತಾರೆ. ಈ ಥರ ಬೇರೆ ಬೇರೆ ಫ್ರೂಟ್ಸು ವೆಜಿಟೇಬಲ್ಸ್ ಅಲ್ಲಿ ಏನು ವೇಸ್ಟ್ ಆಗಲ್ಲ. ಇದು ಅದೇ ತರ ನಾರ್ಮಲಿ ವೇಸ್ಟ್ ಆಗೋವಂಥದ್ದು. ಇದು ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಿರಲ್ಲ ಇದು ಮಾಡ್ಬೋದು ಅಂತ, ಅದರಿಂದ ಒಂದು ಡಿಶ್ ಅಷ್ಟೇ. ಏನ್ ಸರ್ ನಿಮ್ ಡಿಶ್ ಹೆಸರು? ಕಲ್ಲಂಗಡಿ ಗೊಜ್ಜು ಅಂತ ಇಟ್ಕೋಬಹುದು. ಕಲ್ಲಂಗಡಿ ಗೊಜ್ಜ ಅಂದ್ರೆ ಕಲ್ಲಂಗಡಿ ಸಿಪ್ಪೆಲಿ ಏನೋ ಮಾಡ್ತಾ ಇದ್ದೀರಾ? ಓಕೆ ಸರ್, ನಮ್ಮ ಡಿಶ್ಗೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ವೀಕ್ಷಕರಿಗೆ ಹೇಳ್ಬಿಡಿ. ಆಸ್ ಯೂಶುವಲ್ ಜೀರಾ, ಈರುಳ್ಳಿ, ಉಪ್ಪು ಆಫ್ ಕೋರ್ಸ್ ಬೈ ಡಿಫಾಲ್ಟ್, ಅಚ್ಚ ಖಾರದ ಪುಡಿ, ಆಮ್ಚೂರು, ಧನಿಯಾ ಪುಡಿ, ಗರಂ ಮಸಾಲ ಅಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಂಡ್ ದಿಸ್ ಇಸ್ ದಿ ಮೇನ್ ಡಿಶ್. ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ನಾರ್ಮಲಿ ರೆಡ್ ನಿಂಗೆ ಕಟ್ ಮಾಡಿ ತಿನ್ಬಿಟ್ಟು ಅದನ್ನ ಬಿಸಾಕ್ತಿವಲ್ಲ, ಅದನ್ನ ಬಿಸಾಕ್ದೆ ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಸರ್? ಫಸ್ಟ್ ಆಸ್ ಯೂಶುವಲ್ ಬಾಣ್ಲಿ ಎಣ್ಣೆ. ಮೇಡಮ್ ನೀವು ಹೆಲ್ಪ್ ಮಾಡ್ಬೇಕಿಲ್ಲಿ. ಸರ್ ಮೊದ್ಲಿಗೆ ಏನ್ ಬೇಕು ನಿಮ್ಗೆ? ಆಯಿಲ್ ರೀ. ಆಯಿಲ್ ಬೇಕಾ? ಜಸ್ಟ್ ಅ ಮಿನಿಟ್ ಸರ್. ಟನ್ ಟಡಾನ್. ನಾವಿಲ್ಲಿ ಬಳಸ್ತಾ ಇರೋದು ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ವಿಟಮಿನ್ ಎ, ಡಿ, ಇ ಮತ್ತು ಕೆ ಇಂದ ಸಮೃದ್ಧವಾಗಿದೆ. ಇದು ಯಾವಾಗ್ಲೂ ಆಯಿಲ್ ನಲ್ಲಿರುವಂತಹ ವಿಟಮಿನ್ ನಾವು ಅಡಿಗೆ ಮಾಡುವಾಗ ನಶಿಸಿ ಹೋಗುತ್ತದೆ. ಆದ್ರೆ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಲ್ಲಿರುವ ಫಿಯೋನಾಸ್ ವಿಟೋ ಪ್ರೊಟೆಕ್ಟ್ ಫಾರ್ಮುಲಾ ಇದನ್ನ ಕಾಪಾಡೋದ್ರಲ್ಲಿ ಸಹಕರಿಸುತ್ತದೆ. ಇದರಿಂದಾಗಿ 50% ಹೆಚ್ಚು ವಿಟಮಿನ್ಸ್ ಆಯಿಲ್ ಮೂಲಕ ನಿಮ್ಮ ಫುಡ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ವಿಟಮಿನ್ ಸಿಗೋದಂತೂ ಗ್ಯಾರಂಟಿ. ಶೀಲ್ಡ್ ಫಾರ್ ಅ ನ್ಯೂಟ್ರಿಷಿಯಸ್ ಮೀಲ್. ಸರಿ, ಇದು ತಗೊಳ್ಳಿ. ಓಕೆ, ಆಸ್ ಯೂಶುವಲ್ ಫಸ್ಟ್ ಜೀರಾ. ಸೊ ಎಕ್ಸ್ಪರ್ಟ್ ಅಡಿಗೆ ಮಾಡತ್ತಾರ ಸರ್. ಹಿಂಗ್ ನೋಡಿ ಹಿಂಗ್ ಆಗ್ತಾ ಇದಾರೆ ಸ್ಟೈಲ್ ಅಲ್ಲಿ. ಓಕೆ, ಜೀರಿಗೆ ಹಾಕ್ತಿದ್ರಿ, ಚಿಟಪಟ ಅಂತ ಇದೆ. ಈರುಳ್ಳಿ ಹಾಕ್ತಾ ಇದ್ದೀರಾ. ಈಗ ಮೊದಲಿಗೆ ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕೊಂಡಿದ್ದೀರಾ, ಜೀರಿಗೆ, ಆಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕಿದ್ದೀರಾ.
ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಈರುಳ್ಳಿ ಆದಮೇಲೆ ಪ್ರೊಸೀಜರ್ ಅಲ್ವಾ, ಗಾರ್ಲಿಕ್ ಜಿಂಜರ್ ಪೇಸ್ಟ್. ಓಕೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಓಕೆ, ಹೀರೋ ಎಂಟ್ರಿ. ಓಕೆ, ಈಗ ಕಲ್ಲಂಗಡಿ ಸಿಪ್ಪೆ. ಅದೇ ನಿಮ್ಗೆ ಎಷ್ಟು ಪಲ್ಯ ಮಾಡ್ಕೋಬೇಕು ಅಷ್ಟು ಕಟ್ ಮಾಡಿ ಹಾಕ್ಕೋಬೇಕು. ಆಕ್ಚುಲಿ ಕಲ್ಲಂಗಡಿ ಹಣ್ಣು ಸಿಪ್ಪೆನ ಈ ತರ ಬಾಡಿಸಿದ್ ನಾನು ಇವತ್ತವರೆಗೂ ನೋಡೇ ಇಲ್ಲ. ಸೊ ಇದು ಚೆನ್ನಾಗಿ ಬೇಯೋದಕ್ಕೆ ಇದ್ರ ಜೊತೆ ನಿಮ್ಮ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕಾರೆ ಈಗ ಹಾಕ್ಕೋಬೇಕಲ್ಲ. ಹೌದು, ಇದು ನಿಮ್ಮ ಇಷ್ಟ, ಮೊದಲು ಇದು ಹಾಕ್ಕೋಬೋದು ಅಥವಾ ಮೊದಲು ಧನಿಯಾ ಹಾಕ್ಕೋಬೋದು. ಉಪ್ಪು, ಗರಂ ಮಸಾಲ, ಆಮ್ಚೂರ್, ಇದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಅದು. ಚೆನ್ನಾಗಿ ಮುಚ್ಚಿದ ಬೇಡ. ಸರ್ ಕಡಲೆ ಹಿಟ್ಟಾ ಇದು? ಲಾಸ್ಟಲ್ಲಿ ಒಂದು ಗ್ರೇವಿ Binding agent. ಬೈಂಡಿಂಗ್ ಈ ಕಾರ್ನ್ ಫ್ಲವರ್ ಹಾಕ್ತಾರೆ, ಕಾರ್ನ್ ಸ್ಟಾರ್ಚ್ ತರ. ಆಲ್ಮೋಸ್ಟ್ ದ ಡಿಶ್ ಇಸ್ ಡನ್. ಫ್ರೈ ಆಗಿದೆಯಾ? ಫ್ರೈ ಎಲ್ಲ ಆಗಿದೆ. ಈಗ ಫೈನಲ್ ಟಚ್ ಇದಕ್ಕೆ ನಾರ್ಮಲಿ ಇದ್ರದ್ದು ಈ ಕಡಲೆ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಇದು ಹಾಕಿದ್ರೆ ಸ್ವಲ್ಪ ಬೈಂಡಿಂಗ್ ಏಜೆಂಟ್ ಅಂದ್ರಲ್ಲ ನೀವು, ಅದು ಆಮೇಲೆ ಅದಕ್ಕೊಂದು ಒಳ್ಳೆ ಗ್ರೇವಿ ಫೀಲ್ ಸ್ವಲ್ಪ ಕೊಡುತ್ತೆ. ಆ ಹಿಂಗ್ ಈಸ್ ಆಲ್ವೇಸ್ ಬ್ಯೂಟಿಫುಲ್. ಹಿಂಗ್ ಯಾವುದಕ್ಕಿದ್ರು ಚೆನ್ನಾಗಿರುತ್ತೆ. ಸೊ ಹಿಂಗು ಸೊ ದ ಡಿಶ್ ಇಸ್ ಡನ್ ನೌ. ಅರೆ ಸರ್, ನಮ್ಮ ಹತ್ರ ಇಲ್ಲಿ ರೋಟಿ ಇದೆ, ಅದಕ್ಕೆ ಈ ಕಾಂಬಿನೇಷನ್ ಮ್ಯಾಚ್ ಆಗುತ್ತಾ? ಬ್ಯೂಟಿಫುಲ್. ಓಕೆ, ವಾವ್. ಹಾಗಿದ್ರೆ ಡಿಶ್ ಅಂತೂ ರೆಡಿ ಇದೆ, ರೋಟಿ ರೆಡಿ ಇದೆ, ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಣ. ಪ್ಲೇಟ್ಗೆ ಹಾಕಿ. ಓಕೆ, ಲವ್ಲಿ. ಪಲ್ಯ ರೆಡಿ, ರೋಟಿ ರೆಡಿ. ಓಕೆ, ಎಸ್ ಸರ್, ದಿಸ್ ಇಸ್ ಫಾರ್ ಯು. ಸೊ ಡಿಶ್ ರೆಡಿ ಆಗಿದೆ, ಇನ್ಯಾಕ್ ತಡ, ಒಬ್ರಿಗೊಬ್ರು ಟೇಸ್ಟ್ ಮಾಡ್ಸೋಣ. ಆಕ್ಚುಲಿ ತುಂಬ ಚೆನ್ನಾಗಿದೆ. ಆಮೇಲೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕಡಲೆ ಹಿಟ್ಟು ಇಟ್ ಸೆಲ್ಫ್ ಹ್ಯಾಸ್ ಅ ಫ್ಲೇವರ್ ಅಲ್ವಾ, ಅದು ತುಂಬ ಒಂಥರ ಎದ್ದು. ಓ, ಥ್ಯಾಂಕ್ ಯು. ಸೊ ಈಗ ನಿಮ್ಗೊಂಚೂರು ತಿನ್ನಿಸ್ತೀನಿ. ಎಸ್ ಅಮ್ಮ, ಅಮ್ಮನ ಕೈ ತುತ್ತು ನನಗೋಸ್ಕರ. ಆಹಾ, ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ, ಇದು ನನಗೇನೆ. ಥ್ಯಾಂಕ್ ಯು ಸೋ ಮಚ್. ಒಂದು ಹೆಲ್ದಿ ಪಲ್ಯ ಮಾಡ್ಕೊಟ್ಟಿದ್ದಕ್ಕೆ ನಮಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಸಖತ್ತಾಗಿರೋ ಡಿಫ್ರೆಂಟ್ ವೆರೈಟಿ ಪಲ್ಯ ಅಂದ್ರೆ ನಮ್ಮ ಕಲ್ಲಂಗಡಿ ಸಿಪ್ಪೆ ಪಲ್ಯ ಮಾಡುವಂತಹ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ಕಲ್ಲಂಗಡಿ ಸಿಪ್ಪೆ ಪಲ್ಯ ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ, ಜೀರಿಗೆ, ಈರುಳ್ಳಿ ಹಾಕಿಕೊಂಡು ಹುರಿದುಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಕಟ್ ಮಾಡಿಕೊಂಡಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ಸೇರಿಸಿಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲೆ, ಆಮ್ಚೂರ್ ಹಾಕಿಕೊಂಡು ಬೇಯಿಸಿಕೊಳ್ಳಿ. ನಂತರ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನ ನೀರು ಹಾಕಿ ಕಲಸಿಕೊಂಡು ಸೇರಿಸಿಕೊಂಡು ಬೇಯಿಸಿಕೊಂಡರೆ ಕಲ್ಲಂಗಡಿ ಸಿಪ್ಪೆ ಪಲ್ಯ ರೆಡಿ. ವೆಲ್ಕಮ್ ಬ್ಯಾಕ್ ಟು ದ ಕಿಚನ್. ಈಗ ನಿಮ್ಮಿಬ್ರ ಕೈಯಲ್ಲೂ ಅಡಿಗೆ ಮಾಡಿಸೋದಕ್ಕೆ ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ತಾರೆ. ಇವತ್ತು ಕ್ರಿಸ್ಮಸ್ ಅಲ್ವಾ? ಕರೆಕ್ಟ್. ಕ್ರಿಸ್ಮಸ್ ಅಂದ ತಕ್ಷಣ ಫಸ್ಟ್ ನಾಪ್ಕ ಬರೋದು ಸ್ಯಾಂಟಾ ಕ್ಲಾಸ್. ನಾವು ಮಕ್ಕಳೆಲ್ಲ ಇದ್ದಾಗ ಅಯ್ಯೋ ಗಿಫ್ಟ್ಸ್ ಬರುತ್ತೋ ಏನೋ, ಸರ್ಪ್ರೈಸ್ ತಂದು ಕೊಡ್ತಾರೆ ಸ್ಯಾಂಟಾ ಕ್ಲಾಸ್ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆದ್ರೆ ಇವತ್ತು ನಮ್ ಶೋಗೆ, ನಮ್ ಕಪಲ್ಸ್ ಕಿಚನ್ಗೆ ಸ್ಯಾಂಟಾ ಕ್ಲಾಸ್ ಬರ್ತಾ ಇದಾರೆ. ಬಂದು ನಿಮ್ಮಿಬ್ರಿಗೂ ಸರ್ಪ್ರೈಸ್ ಕೊಡ್ತಾರೆ, ಜೊತೆಗೆ ಏನೋ ಒಂದು ಮಾಡಿಸ್ತಾರೆ. ನಮ್ಮ ಹತ್ರ ಮಾಡಿಸ್ತಾರೆ. ಆ ಸ್ಯಾಂಟಾ ಕ್ಲಾಸ್ ಯಾರು ಅಲ್ಲ, ನಾನ್ ಅದದೆ ನಮ್ ಬಾಸು, ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ ಸ್ಯಾಂಟಾ ಕ್ಲಾಸ್. Ma'am, you are the most beautiful woman I've ever seen. Thank you, ma'am. It's a big compliment. Thank you so ನಾನು much. ಸ್ಕಲ್ಪ್ಚರ್ಸ್ ಮಾಡ್ತೀನಿ. ಐ ಆಮ್ ಅ ಪಾಟರ್. ಇಲ್ಲಿವರೆಗೆ ನಾನು ಪಕ್ಷಿದು ಪ್ರಾಣಿಗಳದ್ದು ಸ್ಕಲ್ಪ್ಚರ್ಸ್ ಮಾಡಿದ್ದೀನಿ. ಮೊದಲನೇ ಸಲ ಒಂದು ಹ್ಯೂಮನ್ ಸ್ಕಲ್ಪ್ಚರ್ ಮಾಡ್ಬೇಕು ಅನಿಸಿದೆ. ನಾನು ಮಾಡ್ತೀನಿ, ಅದನ್ನ ನಾನು ನಿಮ್ಗೆ ಕೊಡ್ತೀನಿ. Oh my God. Thank
ಥ್ಯಾಂಕ್ ಯು ಮ್ಯಾಮ್, ಯು ಮೇಡ್ ಮೈ ಪೋಸ್ ಕೊಟ್ಟು ಕೂತ್ಕೋಬೇಕಲ್ಲ, ಎಷ್ಟು ದಿನ ಕೂರಿಸ್ತೀರಾ? ಇಲ್ಲ, ಫೋಟೋ ತಗೊಂಡ್ರೆ ನಾನು Photo ತಗೊಂಡ್ರೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಚಾಯ್ ಸರ್ ಎಷ್ಟು ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ತಿದ್ದೆ ನಾನು. ಅಮೇಸಿಂಗ್ ಡಿಶ್ ಮಾಡಿದ್ರಿ ಸರ್. ಆ ಪ್ಯಾನ್ ಹಿಡ್ಕೊಂಡಿದ್ದು, ಆ ಲೇಡಲ್ಲಿ ಹಿಡ್ಕೊಂಡಿದ್ದು ಎಲ್ಲ ಪ್ರೋ ತರ ಇತ್ತು, ಲೈಕ್ ಅ ಶೆಫ್. ಸೊ ಇಬ್ರಿಗೂ ಮೇರಿ ಕ್ರಿಸ್ಮಸ್ ಅಂತ ವಿಶ್ ಮಾಡ್ಬಿಡಿ ಸ್ಯಾಂಟಾ ಕ್ಲಾಸ್. ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್ ಯು ಆಲ್. ಮೇರಿ ಕ್ರಿಸ್ಮಸ್ ಯು ಆಲ್ ಅಂತ ಹೇಳ್ಬಿಟ್ರೆ ನನ್ನ ಗಿಫ್ಟ್ ಅಲ್ಲಿ ಸ್ಯಾಂಟಾ ಕ್ಲಾಸ್. ಥ್ಯಾಂಕ್ ಯು. ಟೋಪಿ ಹಾಕ್ಬಿಟ್ರಲ್ಲ ಸ್ಯಾಂಟಾ ಕ್ಲಾಸ್. ಪರವಾಗಿಲ್ಲ, ನೋ ಪ್ರಾಬ್ಲಮ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಓಕೆ, ಸೊ ಇಬ್ರು ಸೇರಿ ಹೋ 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 ಮೇರಿ ಕ್ರಿಸ್ಮಸ್ ಅಂತ ಹೇಳೋಣ ವೀಕ್ಷಕರೇ. ಹೋ 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 ಹೇಳಿ. ರೆಡಿ, 1 2 3 ಗೋ. ಮೇರಿ ಕ್ರಿಸ್ಮಸ್. ಓಕೆ ಬಾಸ್, ಇವತ್ತು ಏನ್ ಡಿಶ್ ಮಾಡಿಸ್ತಾ ಇದ್ದೀರಾ? ಕ್ರಿಸ್ಮಸ್ ಅಂದ್ರೆ ಸ್ಪೆಷಲ್ ಏನಾದ್ರು ಇರ್ಬೇಕಲ್ಲ. ಇನ್ಸ್ಪಿರೇಷನ್ ಈ ಡಿಶ್ಗೆ ಸರ್ ಹತ್ರದಿಂದಾನೆ ನಾನು ತಗೊಂಡಿದ್ದು. Okay. So, ಇವತ್ತು ಸರ್ ಮ್ಯಾಮ್ ಏನ್ ಮಾಡ್ತಿದ್ದಾರೆ ಅಂತ ಅವಾಗ ನನ್ಗೆ ವಾಟರ್ ಮೆಲನ್ ಸಿಪ್ಪೆಯಲ್ಲಿ ಒಂದು ಡಿಶ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಟೇಸ್ಟ್ ಕೂಡ ಮಾಡಿದೆ, ತುಂಬಾ ಚೆನ್ನಾಗಿತ್ತು ಸರ್. ಅದು ನಮ್ಮ ಸೌತೆಕಾಯಿಂದು ಗೊಜ್ಜು ತಿಂದಂಗಿತ್ತು. ವಾಟರ್ ಮೆಲನ್ ಅನ್ನಿಸ್ಲೇ ಇಲ್ಲ. ವೆರಿ ನ್ಯೂಟ್ರಿಷಿಯಸ್, ಚೆನ್ನಾಗಿತ್ತು. ಸೊ ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡಿದ್ದು. ಸರ್ ಸಿಪ್ಪೆ ಯೂಸ್ ಮಾಡಿದ್ದಾರೆ, ನಾವ್ ಯಾಕೆ ಸಿಪ್ಪೆ ಒಳಗಿರೋ ಹಣ್ಣನ್ನ ಬಳಸ್ಕೊಂಡು ಒಂದು ಡಿಶ್ ಮಾಡಬಾರ್ದು ಅಂತ. ಅಂಡ್ ಇವತ್ತು ಕ್ರಿಸ್ಮಸ್, ಸೊ ಕ್ರಿಸ್ಮಸ್ಗೆ ಕೇಕ್ ಇಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಲ್ವಾ? ಸೊ ಒಂದು ಹೆಲ್ದಿ ಕೇಕ್ ಅನ್ನ ನಾವಿವತ್ತು ಮಾಡ್ತಿರೋದು. ಫ್ರೂಟ್ ಕೇಕ್. ಹಾ, ಇಟ್ಸ್ ಫ್ರೂಟ್ ಕೇಕ್. ಸೊ ಇವಾಗ ನಮ್ಮ ಹತ್ರ ಇರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಹೇಳ್ತೀನಿ. ಸರ್ ಬಳಸಿದಂತ ಸಿಪ್ಪೆ ತೆಗೆದಿರುವಂತ ವಾಟರ್ ಮೆಲನ್ ಇದೆ, ಬೆಲ್ಲ ಇದೆ, ತುಪ್ಪ, ಕಿವಿ ಹಣ್ಣು, ಸ್ಟ್ರಾಬೆರಿ ಹಾಗೂ ಡ್ರ್ಯಾಗನ್ ಫ್ರೂಟ್ ಇದೆ. ಸೊ ಈಗ ನಾವು ಈ ವಾಟರ್ ಮೆಲನ್ ಅನ್ನ ಬೆಲ್ಲ ಹಾಗೂ ತುಪ್ಪದಲ್ಲಿ ಗ್ರಿಲ್ ಮಾಡ್ಕೊತಿದೀವಿ. ಹಾ, ಸೊ ಪ್ಯಾನ್ ಹಂಚ್ಕೊಳ್ಳೋಣವಾ? ಬಾಸ್, ಈ ಗ್ರಿಲ್ ಮಾಡಿದ್ರೆ ವಾಟರ್ ಮೆಲನ್ ಕರ್ಗೋಗಲ್ವಾ? ಇಲ್ಲ, ವೆರಿ ಡಿಫ್ರೆಂಟ್, ಯೂನಿಕ್. ಜಾಗ್ರಿ ಹಾಕೊಳ್ಳೋಣ. ಅಷ್ಟು ಬೆಲ್ಲ ಬೇಕಾ? ಫಸ್ಟ್ ಬೆಲ್ಲ ಹಾ, ಹಾಕ್ಬೇಕು. ಫಸ್ಟ್ ಬೆಲ್ಲ. ಸರ್, ಈ ತರ ಡಿಶ್ ನೀವು ಕೇಳಿರಲ್ಲ, ನೋಡಿರಲ್ಲ, ಕರೆಕ್ಟಾ? 100%. ನೋಡಿ, ನಮ್ಮ ಸ್ಯಾಂಟಾ ಬಾಸ್ ಇವತ್ತು ಡಿಫ್ರೆಂಟ್ ವೆರೈಟಿ ಕೇಕ್, ಹೆಲ್ದಿ ಫ್ರೂಟ್ ಕೇಕ್ ಮಾಡಿಸ್ತಾ ಇದ್ದಾರೆ. ತುಪ್ಪ ನೋಡಿ ಸರ್, ಹಾಕ್ತಿರೋದು ಕೂಡ ಎಷ್ಟು ಪ್ರಿಸೈಸ್ ಆಗಿ, ನೀಟಾಗಿ, ಆರ್ಗನೈಸ್ಡ್ ಆಗಿ ಹಾಕ್ತಿದ್ದಾರೆ. ಅವರು ಚಿಕ್ಕ ವಯಸ್ಸಿಂದ ಮಮ್ಮಿಗೆ ಹೆಲ್ಪ್ ಮಾಡಿ ಮಾಡಿ ಈಸ್ ಎಕ್ಸ್ಪರ್ಟ್ ನೋ. ಒಂದು ಸ್ವಲ್ಪ ತಿರುಗಿಸ್ಕೊಳ್ತಾ ಇರೋಣ ಸರ್. ಸೊ ಇದರಲ್ಲೇ ಬೆಲ್ಲ ಕರಗುತ್ತೆ. ಹಾ, ಒಂಥರ ಕ್ಯಾರಮಲೈಸ್ಡ್ ಆಗಿ ವಾಟರ್ ಮೆಲನ್ಗೆ ಒಂದು ಡಿಫ್ರೆಂಟ್ ಟೆಕ್ಸ್ಚರ್ ನೋಡಿ. ಮಕ್ಕಳಿಗೆ ಹಬ್ಬ ಅಂದ್ರೆ ಕೇಕ್ ಬೇಕು ಅಂತಾರೆ, ಇವಾಗ ಕರೆಂಟ್ ಇರಲ್ಲ, ಅವನ್ ಇರಲ್ಲ ಅಂತ ಅವ್ರಿಗೆ ಮಾಡೋದಿಕ್ಕೆ ಈ ತರ ಒಂದು ಕೇಕ್. ಅಂಡ್ ಇಟ್ಸ್ ಹೆಲ್ದಿ. ಹಾ, ತುಪ್ಪದ ಸ್ಮೆಲ್ ಬರ್ತಾ ಇದೆಯಾ? ಹ್ಞೂ ಸರ್, ಸಖತ್ತಾಗಿದೆ. ಅದನ್ನ ನೋಡಿದ್ರೆ ಏನೋ ಬೇರೆ ಏನೋ ಫಾರಿನ್ ಸ್ಟೈಲ್ ಏನೋ ಐಟಮ್ ಇರೋ ತರ ಕಾಣಿಸ್ತಿದೆ ಪ್ಯಾನ್ ಮೇಲೆ. ನೋಡ್ತಾ ಇದೀನಿ. ಈಗ ವಾಟರ್ ಮೆಲನ್ ಅನ್ನ ಹಾಕೊಳ್ಳೋಣ ಸರ್. ನೋಡಿ ಸ್ವರ್ಗ ಹೇಳಲೇ ಇಲ್ಲ, ಆಗ್ಲೇ ಎಕ್ಸೆಸ್ ಅನ್ನ ಮೇಲೆ ಎರಡು ಕಡೆ. ಯು ಆರ್ ಮೇಕಿಂಗ್ ಮೈ ಜಾಬ್ ಈಸಿ ಸರ್. ಸಾಕಾ? ಹಾ, ಇದು ಒಂದ್ಸಲ ಫ್ಲಿಪ್ ಮಾಡ್ಕೊಳ್ಳೋಣ. ಆಗಿದೆ. ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪ್ಲೇಟಿಗೆ. ಬಾಸ್ ಗ್ರಿಲ್ಲಿಂಗ್ ಅಷ್ಟೇ. ಓಕೆ ಮ್ಯಾಮ್ ಬನ್ನಿ. ಬಂದೆ. ಹಾಗೆ ಹೋಯ್ತು ಅಡುಗೆ. ಆಯ್ತು. ಅರ್ರೆ, ಗ್ರಿಲ್ಸ್ ವಾಟರ್ ಮೆಲನ್ ಕೇಕ್. ಈಗ ವಾಟರ್ ಮೆಲನ್ ಅನ್ನ ಸೆಂಟರ್ಗಿಟ್ಟು, ಎಸ್, ಈಗ ಇರುವಂತ ಬೇರೆ ಸ್ಪಾಟಲ್ಲಿ ಕಿವಿಗೆ. ಈಗ ಮೇಲೆಗೆ ಟ್ವೀಸರ್ ಇದೆ, ಬೇಕಿದ್ರೆ ಸ್ಟ್ರಾಬೆರಿಗೆ ಟ್ವೀಸರ್ ಬಳಸ್ಕೋಬಹುದು. ಮ್ಯಾಮ್ ಇಸ್ ಎಂಜಾಯಿಂಗ್. ನಮ್ ಗೆಸ್ಟ್ ಏನ್ ಸಾಮಾನ್ಯ ಅಲ್ಲ ಸ್ಯಾಂಟಾ ಬಾಸ್. ಅವ್ರು ಪ್ರಾನ್ಸ್ ಮಾಡಿದ್ರು, ನೀವು ತಿನ್ಬೇಕಾಯ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ. ಪ್ರಾನ್ಸ್ ಟೇಸ್ಟ್ ಮಾಡಿದೆ, ವಾಟರ್ ಮೆಲನ್ ಸಿಪ್ಪೆ ಗೊಜ್ಜು ಟೇಸ್ಟ್ ಮಾಡಿದೆ ರೋಟಿ ಜೊತೆ. ನೀವೇನಾದ್ರು ಬೇಕರಿಲಿ ಕೆಲಸ ಮಾಡ್ತಿದ್ರಾ? ಫೈನಲ್ ಟಚ್ ಕೊಡ್ಬೇಕು ಅದಕ್ಕೆ.
ಬಾಸ್ ನಿಮ್ ಪಾದದ ಜೆರಾಕ್ಸ್ ಬೇಕೇ ಬೇಕು ಇವತ್ತಂತೂ. ನಾನು ಹೇಳ್ತಾ ಇದೀನಿ, ಒಂದು ಕ್ರಿಸ್ಮಸ್ ಫೀಲ್ ಇವಾಗ ಬಂದಿದೆ. ಇಡೀ ಸೆಟ್ ಡೆಕೋರೇಟ್ ಆಗಿದ್ರು ಕೇಕ್ ಮಿಸ್ಸಿಂಗ್ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಕೇಕ್ ಇವಾಗ ರೆಡಿ. ಅದು ಕೇಕ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಹಿಡಿಯುತ್ತೆ. ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಇನೋವೇಟಿವ್ ಆಗಿ, ಇನ್ಸ್ಟೆಂಟ್ ಆಗಿ, ಕ್ರಿಯೇಟಿವ್ ಆಗಿ ತಟ್ಟಂತ ಕೇಕ್ ಮಾಡಿದ್ರೆ ಫ್ರೂಟ್ ಕೇಕ್ ಸಖತ್ತಾಗಿದೆ ಬಾಸ್. ಒಂದ್ ಸೆಲೆಬ್ರೇಟ್ ಮಾಡ್ಬಿಡ ನಾವು. ಹೇಗಿದ್ರು ಇವಾಗ ನಮ್ಮ ವೈದೇಹಿ ಮತ್ತೆ ಸೂರ್ಯನಾರಾಯಣ ಅವರು ಸೇರಿದ್ದಾರೆ. ಇವತ್ತು ಕ್ರಿಸ್ಮಸ್ ಬೇರೆ. ಲೆಟ್ ಸೆಲೆಬ್ರೇಟ್. ಇದೇ ಒಂದು ಜೋಶಲ್ಲಿ ಕೇಕ್ ಕಟ್ ಮಾಡಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಣ ಸರ್. ಓಕೆ. ಹ್ಯಾಪಿ ಕ್ರಿಸ್ಮಸ್ ಟು ಯು, ಮೇರಿ ಕ್ರಿಸ್ಮಸ್ ಟು ಯು. ಸರ್ ಅದನ್ನು ಕೂಡ ಪ್ಲಮ್ ಕೇಕ್ ಹೆಂಗ್ ಸ್ಲೈಸ್ ಮಾಡ್ತಾರೋ ಹಾಗೆ ಮಾಡಿದ್ದಾರೆ ಸರ್. ನಿಮ್ ಕೈಯಾರ ತಿನ್ಸ್ತಿದ್ದೀರ ಅನ್ಬೇಕು. ಮೆರಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್. ಥ್ಯಾಂಕ್ಸ್ ಅ ಲಾಟ್. ಬಾಸ್ ಥ್ಯಾಂಕ್ ಯು ಸೋ ಮಚ್. ನಮಗೆ ತುಂಬಾ ಅದ್ಭುತವಾದಂತಹ ಕಲರ್ಫುಲ್ ಕ್ರಿಸ್ಮಸ್ ಕೇಕ್, ಹೆಲ್ದಿ ಕ್ರಿಸ್ಮಸ್ ಕೇಕ್ ಮಾಡೋದನ್ನ ಹೇಳ್ಕೊಟ್ಟಿರೋದಕ್ಕೆ. ಅದು ನಮ್ಮ ಗೆಸ್ಟ್ ಹತ್ರ ಮಾಡಿಸಿ ತಿನ್ಸಿದ್ದು ನಮಗಂತೂ ಸೆಲೆಬ್ರೇಷನ್ ಫೀಲ್ ಸಿಕ್ತು. ಥ್ಯಾಂಕ್ ಯು ಬಾಸ್. ನನ್ನ ಫೇವ್ರೇಟ್ ಇವರಿಬ್ರು. ಆಲ್ ರೈಟ್, ಈ ಅದ್ಭುತವಾದಂತಹ ಕಲರ್ಫುಲ್ ಫ್ರೂಟ್ ಕೇಕ್, ಇನ್ಸ್ಟೆಂಟ್ ಕೇಕ್, ನೀವ್ ಏನ್ ಬೇಕನ್ನ ಕರಿಬಹುದು. ಇದನ್ನ ಹೇಗ್ ಮಾಡಿದ್ವಿ, ಇದರ ವಿಧಾನ ನೋಡ್ಕೊಂಬರೋಣ. ಇನ್ಸ್ಟಂಟ್ ಫ್ರೂಟ್ ಕೇಕ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ತೆಗೆದುಕೊಂಡು ಸ್ವಲ್ಪ ಬೆಲ್ಲ, ತುಪ್ಪ ಹಾಕಿಕೊಂಡು ಪಾಕವನ್ನ ಮಾಡಿಕೊಳ್ಳಿ. ನಂತರ ಕಲ್ಲಂಗಡಿ ಹಣ್ಣನ್ನ ಹಾಕಿಕೊಂಡು ಬೆಲ್ಲದ ಪಾಕದಲ್ಲಿ ಬೇಯಿಸಿಕೊಂಡರೆ ಇನ್ಸ್ಟಂಟ್ ಫ್ರೂಟ್ ಕೇಕ್ ರೆಡಿ. ಸೊ ತುಂಬಾ ಒಳ್ಳೆ ಡಿಶ್ಗಳನ್ನ ಮಾಡ್ಕೊಟ್ಟಿದ್ದೀರಾ. ನನಗಂತೂ ತುಂಬಾನೇ ಖುಷಿ ಆಯ್ತು. ಈಗ ನಿಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಇದೆ ಸರ್. ನಿಮ್ ಫ್ಯಾಮಿಲಿ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ನಮ್ದು ಜಾಯಿಂಟ್ ಫ್ಯಾಮಿಲಿ. ನಾನು ನನ್ನ ಬ್ರದರ್ ಸಿಸ್ಟರ್ 3 ಜನಕ್ಕೂ ಇಬ್ಬಿಬ್ರು ಗಂಡು ಮಕ್ಕಳು. ಈಗ ಸದ್ಯಕ್ಕೆ ನನ್ನ ಸಿಸ್ಟರ್ 2 ಗಂಡು ಮಕ್ಕಳು ಮದುವೆ ಆಗಿದೆ, ನಮ್ಮ ಬ್ರದರ್ 2 ಗಂಡು ಮಕ್ಕಳು ಮದುವೆ ಆಗಿದೆ, ನನಗೆ ಒಬ್ಬ ಗಂಡು ಮದುವೆ ಆಗಿದೆ, ಇನ್ನೊಬ್ಬ ಅಂದ್ರೆ ಫಸ್ಟ್ ಸೆಕೆಂಡ್ಗೆ ತುಂಬಾ ಗ್ಯಾಪ್ ಇತ್ತು. ಬಟ್ 12-13 ಇಯರ್ಸ್ ಅದು ಯಾಕೆ ಗ್ಯಾಪ್ ಗೊತ್ತಿಲ್ಲ, ಆಗಿದೆ ಅಷ್ಟೇ. ಸೊ ಅವನೀಗ ಇಂಜಿನಿಯರಿಂಗ್ ಮುಗಿಸಿ 1 year ಆಯ್ತು. ನನ್ನ ನೋಡಿ ಅವನಿಗೂ ಪ್ಯಾಷನ್ ಆಕ್ಟ್ ಮಾಡಬೇಕು ಅಂತ, ಹಾಗಾಗಿ ಕೆಲಸ ಕೊಡಿಸಿದ್ರು ಬೇಡ ಅಂದ. ಐ ಓನ್ಲಿ ವಾಂಟ್ ಟು ಆಕ್ಟ್. ಸೊ ಅವನ್ ಡಿಸೈರ್, ಅವನ್ ಇಷ್ಟು ನಮ್ಮ ಫ್ಯಾಮಿಲಿ. ವೆರಿ ಸ್ವೀಟ್ ಸರ್. ಮ್ಯಾಮ್ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. ನಮ್ಮ ಮನೇಲಿ ನಾನು, ನಮ್ಮ ತಾಯಿ, ನನ್ನ ಮಗ, ನನ್ನ ತಮ್ಮ, ತಮ್ಮನ ಹೆಂಡತಿ, ತಮ್ಮನ ಮಗ, ಇಷ್ಟು ಜನ ಇರೋದು. ಅಂಡ್ ತುಂಬಾ ಚಿಕ್ಕ ಫ್ಯಾಮಿಲಿ. ಇದು ನನ್ನ ಸರ್ವಸ್ವ. ಇಷ್ಟೇ. ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕಣ್ಗಳಲ್ಲಿ ನಿಮ್ಮಿಬ್ಬರ ಕುಟುಂಬದ ಬಗ್ಗೆ ನಿಮ್ಗಿರೋ ಅಭಿಮಾನ ನಮಗೆ ಕಾಣಿಸ್ತಾ ಇದೆ. ಅದೇ ತರ ಅವ್ರಗಳಿಗೆ ನಿಮ್ಮಿಬ್ಬರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ ಒಂದು ಸ್ಪೆಷಲ್ ವಿಡಿಯೋ ಇದೆ. ಆ ವಿಡಿಯೋ ಮುಖಾಂತರ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಹಾಯ್ ಅಪ್ಪ. ಹಾಯ್ ಅಂಡಿ. ಹಾಯ್ ಮಾಮ. ಹಾಯ್ ತಾತ. ಅವ್ರ ಮನಸ್ಸು ಒಳ್ಳೇದು, ಅಂದ್ರೆ ಸ್ವಲ್ಪ ಕೋಪ ಜಾಸ್ತಿ. ಯಾರು ಬಂದ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವರು ಪ್ರೊಡಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ, ಹೊಸೊಬ್ಬರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ರೂಪಾ, ನೀನು ನನ್ನ ಮಗಳು ಮಾತ್ರ ಅಲ್ಲ, ನನ್ನ ಗಂಡು ಹುಡುಗನ ಥರನೇ ನೀವು. ನಿನ್ನ ಮನೆ ಜವಾಬ್ದಾರಿ ಎಲ್ಲ ಹೊರಗಡೆ ಎಲ್ಲ ತುಂಬ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀಯ ಮಗಳೇ. ನೀನು ಫಸ್ಟ್ ಡೇ ಶೂಟಿಂಗ್ ಹೋಗಬೇಕಾದ್ರೆ ತುಂಬ ನರ್ವಸ್ ಆಗಿದ್ಯಾ. ನಿನ್ನಪ್ಪ ನಿನಗೆ ತುಂಬ ಸಪೋರ್ಟ್ ಮಾಡಿದರು, ನೆನಪಿದೆಯಮ್ಮ ನಿನಗೆ? ಅಪ್ಪ, ನೀವೊಬ್ಬ ರೈಟರು, ಡೈರೆಕ್ಟರು, ಪ್ರೊಡ್ಯೂಸರು ಮಾತ್ರ ಅಲ್ಲ, ನೀವೊಬ್ಬ ಒಳ್ಳೆ ಫಾದರ್ ಕೂಡ. ಮಾವ, ನೀವು ಎಷ್ಟು ಬ್ಯುಸಿ ಆಗಿದ್ರು ವೀಕೆಂಡ್ಸಲ್ಲಿ ನಮ್ಮೆಲ್ಲರ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಕುಕಿಂಗಲ್ಲಿ, ಸ್ಟಿಚಿಂಗಲ್ಲಿ, ಎಲ್ಲದಲ್ಲಿ ಹೆಲ್ಪ್ ಮಾಡ್ತೀರಾ. ಯು ಆರ್ ರಿಯಲಿ ಗ್ರೇಟ್. ನೀನು ನನಗೋಸ್ಕರ ಈ ಫೀಲ್ಡ್ನ ಬಿಟ್ಟಿದ್ದೆ, ಬಿಕಾಸ್ ಐ ವಾಸ್ ಬಾರ್ನ್. ಆ್ಯಂಡ್ ವಾಪಸ್ ನೀನು ಈ ಫೀಲ್ಡ್ ಎಂಟರ್ ಆಗಿದ್ದು ನನಗೋಸ್ಕರನೇ, ನನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ. ತುಂಬ ಸ್ಯಾಕ್ರಿಫೈಸ್ ಮಾಡಿದ್ಯಾ. ಸೊ ಯು ಆರ್ ದ ಗ್ರೇಟೆಸ್ಟ್.
2004 ನನ್ನೊಂದು ಚಿಕ್ಕ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಅವಾಗ ಲಿಟ್ರಲಿ ಎದ್ದೊಳಕ್ ಆಗ್ತಿರ್ಲಿಲ್ಲ ನನಗೆ. ಸೊ ಅಪ್ಪಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಆ ರಶ್ ಆಗ್ಲಿ, ಅವ್ರು ನೋಡ್ಕೊಂಡಿದ್ ಕನ್ಸರ್ನ್, ಆ ಟೈಮಲ್ಲಿ ಇಲ್ಲೊಂದ್ ಕಡೆ ತಂದೆಯಲ್ಲಿ ತಾಯಿನ ಕಾಣ್ತೀವಿ ಅಂತಾರಲ್ಲ, ಸೊ ಆ ಅನುಭವ ಆಯ್ತು ನಾನು ನಿಮ್ ಜೊತೆ ಯಾರು ಇರ್ತಾರೋ ಇರಲ್ವೋ, ನಾನಂತೂ ನಿಮ್ ಜೊತೆ ಲೈಫ್ ಲಾಂಗ್ ಇರ್ತೀನಿ. ದಿಸ್ ಇಸ್ ಮೈ ಪ್ರಾಮಿಸ್. ನೀವು ಎಲ್ಲೊಂದ್ ಕಡೆ ರೀಚ್ ಮಾಡಿರೋ ಹೈಟ್ ನಾನು ಮಾಡಕ್ ಟ್ರೈ ಮಾಡ್ತೀನಿ. ಐ ವಿಲ್ ಗಿವ್ ಮೈ 100% ಅಂತ ಐ ಪ್ರಾಮಿಸ್ ಯು. ಥ್ಯಾಂಕ್ ಯು. ನೀವು ಯಾವಾಗಲೂ ಒಳ್ಳೆ ಹಸ್ಬೆಂಡ್, ಒಳ್ಳೆ ಫಾದರ್. ಐ ಲವ್ ಯು. Such a sweet and cute family. ಇಬ್ರೂದನು ಸೋ ಸ್ವೀಟ್. ಮ್ಯಾಮ್ ನೀವ್ ಹೇಳಿ, ಹೇಗನ್ನಿಸ್ತು? ನಾನು ಆ್ಯಕ್ಚುಲಿ ನನ್ನ ಮಗ ಮಾತಾಡೋದೇ ಇಲ್ಲ, ಅವ್ನು ತುಂಬ ಕಡಿಮೆ ಮಾತಾಡೋದು. ಇವತ್ತು ತುಂಬ ಒಂದು ದೊಡ್ಡ ವಿಷಯ ಹೇಳಿಬಿಟ್ಟ, ನಾನು ಕಡೆವರೆಗೂ ಇರ್ತೀನಿ ಅಂತ. ಆ್ಯಂಡ್ ಐ ಥಿಂಕ್ ಐ ಆಮ್ ಡನ್. ನೀವಷ್ಟು ಪ್ರೀತಿಯನ್ನ ಅವ್ರಿಗೆ ಕೊಟ್ಟಿದ್ದೀರಾ, ಅದು ರಿಟರ್ನ್ ಬರಲೇಬೇಕಲ್ಲ. ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕು ಅಂದರೆ ಆ್ಯಕ್ಟಿಂಗ್ ವಾಪಸ್ ಬರೋ ಇಂಟ್ರೆಸ್ಟೇ ಇರಲಿಲ್ಲ, ಬಟ್ ಅನಿವಾರ್ಯ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಆ್ಯಂಡ್ ಇದು ಐ ಥಿಂಕ್ ಸಾರ್ಥಕ ಆಯಿತು ಇವತ್ತು. ಯು ಆರ್ ಆಲ್ವೇಸ್ ದ ಬೆಸ್ಟ್ ಅಂಡ್ ದ ಗ್ರೇಟೆಸ್ಟ್ ಅಂತ ಮಗ ಹೇಳಿದ್ಮೇಲೆ ಐ ಥಿಂಕ್ ದೊಡ್ಡ ಅವಾರ್ಡ್ ಕೊಟ್ಟ. ಬೆಸ್ಟ್ ಅವಾರ್ಡ್ ಐ ಎವರ್ ಗಾಟ್. ನೀವು ಒಳ್ಳೆ ಅಮ್ಮ ಆಗೋದಕ್ಕೆ ನಿಮ್ಮ ಅಮ್ಮ ಕೂಡ ಕಾರಣ ಆಗುತ್ತೆ. ಇಲ್ಲ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಮ್ಮ ಅಮ್ಮನ ಯೋಗದಾನನೇ ಜಾಸ್ತಿ ಇರೋದು. 10 ವರ್ಷ ನಾನು ಅವ್ನಿಗೆ ಬಿಟ್ಟು ಆ್ಯಕ್ಟಿಂಗ್ ಬಂದಾಗ, ಆ್ಯಂಡ್ ಅಲ್ಲಿಂದಾನು ಇವತ್ತಿನವರೆಗೂ ನಮ್ಮ ಅಮ್ಮನೇ ಅವನಿಗೆ ಅಮ್ಮ ಆಗಿದ್ದಾರೆ. ಸೊ ನಾನು ಅವನ ಕಡೆ ಗಮನ ತುಂಬ ಕಡಿಮೆ ವಹಿಸಿದ್ದೀನಿ. ಆ ಗಿಲ್ಟ್ ನಂಗೆ ಲೈಫ್ ಲಾಂಗ್ ಇರುತ್ತೆ. ಯಾಕಂದರೆ ಯಾವಾಗ ಅವನ ಜೊತೆ ಇರಬೇಕೋ ನಾನು ಹೋಗಿ ಕೆಲಸ ಮಾಡ್ತಿದ್ದೆ, ನನಗೆ ಕೊನೆವರೆಗೂ ಕಾಡುತ್ತೆ. ಬಿಕಾಸ್ ನಂಗೆ ಅನ್ಸುತ್ತೆ ನಾನು ಬಹುಶಃ ಮನೇಲಿದ್ದಿದ್ರೆ ಐ ಕುಡ್ ಹ್ಯಾವ್ ಮೇಡ್ ಹಿಮ್ ಮೋರ್ ಬೆಟರ್ ಆಸ್ ಎ ಹ್ಯೂಮನ್. ಹಿ ಈಸ್ ಅಮೇಝಿಂಗ್. ಯಾಕಂದರೆ ನಮ್ಮ ತಾಯಿ ಅವನನ್ನು ಬೆಳೆಸ್ತಾ ಇರೋದು. ಅಂಡ್ ಐ ಮಸ್ಟ್ ಟೆಲ್, ನನ್ನ ತಮ್ಮನ ಹೆಂಡತಿ, ನನ್ನ ತಮ್ಮ ಅಂದರೆ ನನ್ನವನು ಅಂತಾಗುತ್ತೆ, ನನ್ನ ತಮ್ಮನ ಹೆಂಡತಿ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಮಗನ ನೋಡ್ಕೋತಾ ಇದ್ದಾರೆ. ಅವಳಿಗೆ ನಾನು ಎಷ್ಟು ಗ್ರೇಟ್ಫುಲ್ ಇದ್ರೂ ಸಾಲದು. ಶಿ ಶ್ವೇತಾ. ಸೊ ನನಗೆ ಆ್ಯಕ್ಚುಲಿ 2ನೇ ತಾಯಿ ಅವರು. ಆ್ಯಂಡ್ ಡೆಫಿನೆಟ್ಲಿ ನನ್ನ ಚಿಕ್ಕಪ್ಪಂದಿರು ಇಬ್ಬರು ಫೋಟೋ ಹಾಕಿದ್ರಿ ನೀವು, ಆ್ಯಂಡ್ ದ್ಯಾಟ್ ಮೇಡ್ ಮೈ ಡೇ. ನನಗೆ ನನ್ನ ತಂದೆ ಇಲ್ಲ ಅನ್ನೋ ಕೊರತೆ ಇದೆ, ಬಟ್ ಯಾವತ್ತೂ ನನ್ನ ತಂದೆ ಇಲ್ಲ ಅಂತ ನನಗೆ ನನ್ನ ಚಿಕ್ಕಪ್ಪಂದಿರು ನನಗೆ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ನನ್ನ ತಮ್ಮಂದಿರು, ನನಗೆ 5 ಜನ ತಮ್ಮಂದಿರಿದ್ದಾರೆ. ಸೊ ಎವ್ರಿಬಡಿ ಆರ್ ಲೈಕ್ ಮೈ ಬ್ಯಾಕ್ ಬೋನ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆರಿ ಸ್ವೀಟ್ ಸರ್. ವಾಟ್ ಅ ಫ್ಯಾಮಿಲಿ ಸರ್ ನಿಮ್ದು. ನಿಮ್ಮ ಜಾಯಿಂಟ್ ಫ್ಯಾಮಿಲಿ ನೋಡೋದಕ್ಕೆ, ಅದು ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಖುಷಿ ಆಗಿರೋದು. ಅದು ಅಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ. ನಿಮ್ಮ ಮೊಮ್ಮಗು ತಾತ ಅಂತ ಕರೀತಾರೆ ವಿಡಿಯೋದಲ್ಲಿ. ವೆರಿ ವೆರಿ ಸ್ಪೆಷಲ್. ಹೇಗನ್ನಿಸ್ತು ಸರ್ ವಿಡಿಯೋ ನೋಡಿ? ಇಟ್ಸ್ ಎ ಲಾಂಗ್ ಜರ್ನಿ ಅಲ್ವೇನ್ರಿ ಲೈಫ್ ಅನ್ನೋದು. ಇಲ್ಲಿವರೆಗೂ ಭಾಳ ಬ್ಯೂಟಿಫುಲ್ ಆಗಿ ನಡ್ಕೊಂಬಂತು. ಹೀಗೆ ನಡೀಲಿ ಅನ್ನೋದು ನನ್ನ ಆಸೆ. ಆ್ಯಂಡ್ ನೋಡಿ, ನಾನು ಯಾರಿಗೂ ತಂದೆ ಅಥವಾ ಆ ಥರದ್ದೇನು ಅವ್ರಿಗೆ ವೆಯ್ಟೇಜ್ ಗೀಟೇಜ್ ಐ ಡಿಂಟ್ ಥ್ರೋ ಮೈ ವೆಯ್ಟ್ ಅರೌಂಡ್. ಆಲ್ ಆರ್ ಫ್ರೆಂಡ್ಸ್ ಥರನೇ ಅಷ್ಟೇ. ಸೊ ವಿ ಡೂ ಎವ್ರಿಥಿಂಗ್ ಟುಗೆದರ್, ಪಾರ್ಟೀಸ್ ಗೀಟೀಸ್ ಎಲ್ಲ. ಸೊ ದಿರ್ ಇಸ್ ನೋ ಡಿಫ್ರೆನ್ಸಿಯೇಷನ್. ಇಟ್ಸ್ ಅ ಹ್ಯಾಪಿ ಗೋ ಲಕ್ಕಿ. ಐ ಥಿಂಕ್ ಐ ಆಮ್ ಲಕ್ಕಿ ಟು ಗೆಟ್ ದೀಸ್ ಪೀಪಲ್ ಆಸ್ ಮೈ ಫ್ಯಾಮಿಲಿ ಮೆಂಬರ್ಸ್. ಕಣ್ಣೆಲ್ಲ ಸ್ವಲ್ಪ ಒದ್ದೆ ಆಗಿದೆ, ಅದನ್ನ ಡ್ರೈ ಮಾಡ್ಬೇಕು, ನಗು ತರಿಸ್ಬೇಕು. ಯಾಕಂದ್ರೆ ಇವತ್ತು ಹಬ್ಬ, ಸೆಲೆಬ್ರೇಷನ್, ಕ್ರಿಸ್ಮಸ್ ಅಲ್ವಾ. ಬಂದಿರೋ ಕಪಲ್ಸ್ ಹತ್ರ ರ್ಯಾಪಿಡ್ ಫೈರ್ ರೌಂಡ್ ಆಡಿಸ್ತಾ ಇದ್ವಿ. ಬಟ್ ನೀವು ಆನ್ ಸ್ಕ್ರೀನ್ ಕಪಲ್ ಅಲ್ವಾ, ಅದಕ್ಕೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ತಟ್ಟಂತ ಉತ್ತರ ಹೇಳಬೇಕು. ಓಕೆನಾ ಸರ್? ನಿಮ್ಮ ವರ್ಷನ್ ಉತ್ತರ ನೀವು ಹೇಳಿ, ನಿಮ್ಮ ವರ್ಷನ್ ಉತ್ತರ ನೀವು ಹೇಳಿ. ಓಕೆ, ನಿಮ್ಮ ಈ ರೌಂಡ್ ನ ಮೊದಲನೇ ಪ್ರಶ್ನೆ, ನಿಮ್ಮ ಫೇವರೆಟ್ ಹಾಲಿಡೇ ಸ್ಪಾಟ್ ಯಾವುದು? ನಂದು ನನ್ನೂರು. ನಂದು ಆಬ್ವಿಯಸ್ಲಿ ನಮ್ಮೂರೇ. ನಮ್ಮೂರೇ. ನಿಮ್ಮೂರು ಅಂದ್ರೆ ಯಾವ ಊರು ಹೇಳಬೇಕು? ನಂದು ಹೊನ್ನಾವರ. ಬಟ್ ನಮ್ಮ ಕುಲದೇವ್ರು ಇರೋದು ಗೋವಾಲಿ. ಸೊ ವರ್ಷಕ್ಕೊಂದ್ಸಲ ಒಟ್ಟು ಒಂದು 18 ಅಂದ್ರೆ ನನ್ನ ಚಿಕ್ಕಪ್ಪಂದಿರು ಎಲ್ಲರೂ ಒಟ್ಟಿಗೆ ಊರಿಗೆ ಹೋಗ್ತೀವಿ. ವರ್ಷಕ್ಕೊಂದ್ಸಲ ಗೋವಾ ಹೋಗ್ತೀವಿ. ಕುಲದೇವರ ಸ್ಥಾನಕ್ಕೆ ಹೋಗ್ತೀವಿ. ಆಮೇಲೆ ಪಾರ್ಟಿ ಟೈಮ್. ನೀವು ಸರ್? ಫೇವರೇಟ್ ಟೂರ್ ಇಸ್ ವೈಜಾಗ್. ಓಕೆ, ನಿಮ್ಮ 2ನೇ ಪ್ರಶ್ನೆ ಇದು ಮೇಡಮ್ಗೆ. ಮೇಡಮ್, ಈ ಹೀರೋ ಜೊತೆಗೆ ನಾನು ಹೀರೋಯಿನ್ ಆಗ್ಬೇಕು ಅಂತ ಅನ್ಸಿರೋ ಹೀರೋ ಯಾರು? ಅನಂತ್ನಾಗ್ ಸರ್. ವಾವ್ ಸರ್, ನಿಮಗೆ ಈ ಹೀರೋಯಿನ್ ಜೊತೆ ನಾನು ಹೀರೋ ಆಗ್ಬೇಕು ಅನ್ನೋ ಹೀರೋಯಿನ್ ಯಾರು? ನಮ್ಗೆ ಯಾವುದೇ ಚೆನ್ನಾಗಿರೋ ಹುಡುಗಿ ಇದ್ರೆ ಆಯ್ತ್ರಿ, ಇಂಥವ್ರು ಅಂತ ಯಾರು ಅನ್ಕೊಂಡಿಲ್ಲ. ಓಕೆ, ಈಗ ಲಾಸ್ಟ್ ಕ್ವೆಶ್ಚನ್. ಮಹಾಭಾರತದಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡ್ಬೋದು ಅಂದಿದ್ರೆ ನೀವ್ ಯಾವ ಕ್ಯಾರೆಕ್ಟರ್ ಮಾಡ್ತಿದ್ರಿ? ನೀವ್ ಯಾವ್ದು ಮಾಡ್ತಿದ್ರಿ? ಕರ್ಣ. ನಂಗೆ ಕರ್ಣ ತುಂಬಾ ಇಷ್ಟ. ಓಕೆ, ಫೀಮೇಲ್ ಕ್ಯಾರೆಕ್ಟರ್ ಹೇಳ್ರಿ. ಪರವಾಗಿಲ್ಲ ಸರ್, ಯಾವ್ದೋ ಕ್ಯಾರೆಕ್ಟರ್ ಅಂದ್ರೆ ಯಾವುದೋ ಫೀಮೇಲ್ ಬೇಕು ಅಂದ್ರೆ ದ್ರೌಪದಿನೇ.
ಓಕೆ, ದ್ರೌಪದಿ ನೀವ್ ಹೇಳಿ ಸರ್. ಐ ವುಡ್ ಲೈಕ್ ಟು ಪ್ಲೇ ದುರ್ಯೋಧನ. ಓ ನೈಸ್. ಈಸ್ ಗಾಟ್ ಆಲ್ ದಿ ಎಸೆನ್ಸ್, ಎಲ್ಲ ತರದ್ದು ಪರ್ಫಾರ್ಮೆನ್ಸ್ ಇರುತ್ತೆ. ಓಕೆ, ನಮ್ ಶೋಲು ಅಷ್ಟೇನೆ, ಇಬ್ರು ಸಖತ್ತಾಗಿ ಸ್ವೀಟ್ ಆಗಿ ಮಾತಾಡ್ಕೊಂಡು ನನಗೆ ಸಖತ್ ಡಿಶ್ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಎಲ್ರು ಎಂಟರ್ಟೈನ್ ಮಾಡ್ತಾ ನಮ್ಮ ಇಂಡಸ್ಟ್ರಿಲೇ ಇರಿ, ಇನ್ನಷ್ಟು ಸೀರಿಯಲ್ಗಳು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿ, ಸಾಧನೆಗಳನ್ನ ಮಾಡಿ ಅಂತ ನಾವು ವಿಶ್ ಮಾಡ್ತೀವಿ. ಸೊ ನಿಮ್ಮಿಬ್ಬರಿಗೂ ಇವತ್ತು ಸ್ಪೆಷಲ್ ದಿನ ಆಗಿರೋದ್ರಿಂದ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ಕಿರು ಕಾಣಿಕೆ ಇದೆ, ಅದನ್ನ ಕೊಡ್ಬೇಕು, ಬನ್ನಿ ಪ್ಲೀಸ್. ವೈದೇಹಿ ಮ್ಯಾಮ್ ಹಾಗೇನೆ ಸೂರ್ಯನಾರಾಯಣ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಾಗಿರೋ ಖುಷಿಗೆ ಈ ಒಂದು ಕಿರು ಕಾಣಿಕೆ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ದಯವಿಟ್ಟು ತಗೊಳ್ಳಿ ಸರ್. ಥ್ಯಾಂಕ್ ಯು. ಇದನ್ನ ಸ್ವೀಕಾರ ಮಾಡಿ ಸೀರಿಯಲ್ ಅಲ್ಲಿ ಆದಷ್ಟು ಬೇಗ ಜೊತೆ ಆಗಿರಿ, ಹಾಗೇನೆ ಇನ್ನಷ್ಟು ಕೆಲಸಗಳನ್ನ ಮಾಡಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಕ್ರಿಸ್ಮಸ್ ಸ್ಪೆಷಲ್ ಕಪಲ್ಸ್ ಕಿಚನ್ ಮುಗಿಸುವಂತ ಸಮಯ ಆಯ್ತು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೂರ್ಯನಾರಾಯಣ್ ವಶಿಷ್ಠ ಸರ್ ಹಾಗೇನೆ ವೈದೇಹಿ ಮೇಡಮ್ ಗಟ್ಟಿ ಮೇಳದ ಒಂದು ಕ್ಯಾರೆಕ್ಟರ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಿಮಗೆ ಇನ್ನೊಂದು ವಿಷಯ ಸ್ನೇಹಿತರೆ, 2023 ನಮಗೆಲ್ಲ ವಿದಾಯ ಹೇಳೋ ಈ ಸಮಯದಲ್ಲೇ ನಮ್ಮ ಕಪಲ್ಸ್ ಕಿಚನ್ ಕೂಡ ನಿಮಗೆಲ್ಲ ಶುಭ ವಿದಾಯ ಹೇಳ್ತಾ ಇದೆ. ಎಸ್, ಇವತ್ತಿನ ಈ ಕೊನೆಯ ಸಂಚಿಕೆಯ ಮೂಲಕ ನಾನು ಹಾಗೂ ನಮ್ಮ ತಂಡ ಎಷ್ಟೋ ಸೆಲೆಬ್ರಿಟಿಗಳ ಅಡುಗೆ, ಮದುವೆ, ಬೆಸುಗೆಗಳಿಗೆ ಸಾಕ್ಷಿಯಾಗಿದ್ದ ಕಪಲ್ಸ್ ಕಿಚನ್ ಕಡೆಯಿಂದ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಹೊಸ ಪ್ರಯತ್ನ, ಹೊಸ ಕಾನ್ಸೆಪ್ಟ್ ಗಳಿಗೆ ಸದಾ ಹೆಸರುವಾಸಿಯಾಗಿರೋ ನಮ್ಮ ಜೀ ಕನ್ನಡ ವತಿಯಿಂದ ಹೊಸ ವರ್ಷಕ್ಕೆ ನೀವು ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನ ಎದುರು ನೋಡ್ಬೋದು ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ಕಪಲ್ಸ್ ಕಿಚನ್, ಕೋ-ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್, ನಮಸ್ಕಾರ.